ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತ ಚಂದ್ರದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಚರಣಾನುಯೋಗ ಪ್ರಧಾನ ಕೃತಿಯ ರಚನೆಯನ್ನು ಇಂದಿಗೆ 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯ ರಚನೆ ಮಾಡ್ತಾ ಪಂಡಿತೋಡರ ಮಲ್ಲರ ಕಾರ್ಯವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತ್ ರಾಮ್ ಕಾಸ್ಲಿವಾಲ್ ಅನ್ನುವಂಥ ಇನ್ನೋರ್ವ ಜ್ಞಾನಿ ಪುರುಷ ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರದ 150ನೇ ಶ್ಲೋಕ ನಡೆದಂತೆ ಇದೆ. ಸಾಮಾಯಿಕ ಶ್ರಿತಾನಾಂ ಸಮಸ್ತ ಸಾವಧ್ಯ ಯೋಗ ಪರಿಹಾರ ಭವತಿ ಮಹಾವ್ರತಂ ಏಷಾಮುದಯೇ ವಿಚಾರಿತ್ರಮೋಹಸ್ಯ. ಈ ಸಾಮಾಯಿಕ ದಶೆಗೆ ಪ್ರಾಪ್ತವಾದ ಶ್ರಾವಕರಿಗೆ ಚಾರಿತ್ರ ಮೋಹದ ಉದಯವಿದ್ದರೂ ಕೂಡ ಸಮಸ್ತ ಪಾಪದ ಯೋಗದ ತ್ಯಾಗವಿರುವುದರಿಂದ ಮಹಾವ್ರತವು ಆಗುತ್ತದೆ. ಶ್ರಾವಕ ಯಾವ ರೀತಿ ಮನೆಯಲ್ಲಿದ್ದುಕೊಂಡ ಪ್ರತಿಜ್ಞಾಪೂರ್ವಕವಾಗಿ ಮಹಾವ್ರತದ ಅಂಗೀಕಾರ ಮಾಡಿರದಿದ್ದರೂ ಕೂಡ ಆ ಮಹಾವ್ರತದ ಅಂಗೀಕಾರ ಮಾಡುವ ಸಲುವಾಗಿ ಯಾವ ಚಾರಿತ್ರ ಮೋಹದ ಅರ್ಥಾತ್ ಪ್ರತ್ಯಾಖ್ಯಾನಾವರಣ ಕಷಾಯ ಚೌಕಡಿಯ ಉದಯ ನಿಂತ ಹೋಗಿಲ್ಲ, ಹೀಗಿದ್ರೂ ಕೂಡ ಸರ್ವ ಸಾವಧ್ಯದ ತ್ಯಾಗ ಮಾಡುವಂಥ ಮಾತ ಶ್ರಾವಕನಲ್ಲಿ ಸಂಭವಿಸ್ತಿದೆ ಅನ್ನೋದನ್ನು ಆಚಾರ್ಯ ಭಗವಂತರ ಹೇಳ್ತಾ ಇದ್ದಾರೆ. ಶ್ರಾವಕ ಸಾಮಾನ್ಯ ಸಾಧಕ ಅಲ್ರಿ, ನಿಜವಾಗಿ ಬಹಳ ವಿಶೇಷ ರೂಪದಿಂದ ಆತ ಮೋಕ್ಷ ಮಾರ್ಗವನ್ನು ಸಾಧಿಸ್ತಾ ಇದ್ದಾನೆ. ನಿಜವಾಗಿ ಮೋಕ್ಷ ಮಾರ್ಗದೊಳಗೆ ಬರುವುದನ್ನು ಅತ್ಯಂತ ವಿಶೇಷ ಇದೆ ರೀ. ಅರೆ ಸಂಸಾರ ಮಾರ್ಗದೊಳಗ ಈ ಜೀವ ಸಂಯೋಗದ ದೃಷ್ಟಿಯಿಂದ ಉದಯದ ಕಾರಣದಿಂದ ಅನಾದಿ ಕಾಲದ ಬಹಿರ್ಮುಖತೆಯ ಅಭ್ಯಾಸದಿಂದ ನಿರಂತರ ಪತನ ಆಗ್ತಾ ಇದ್ದಾನೆ. ಆದರೆ ಆ ಪತನದಿಂದ ಎದ್ದ ಮೇಲೆ ಬರುವುದ ನಿಜವಾಗಿ ಹೆಜ್ಜೆಗೆ ಕಠಿಣ ಇದೆ ರೀ. ಮೂಲತಃ ಸಂಜ್ಞಿ ಪಂಚೇಂದ್ರಿಯದವರೆಗಿನ ಯಾವ ಅವಸ್ಥಾ ವಿಶೇಷಗಳ ಉತ್ತರೋತ್ತರವಾಗಿ ಶ್ರೇಷ್ಠ ಅವಸ್ಥೆಗಳ ಪ್ರಾಪ್ತ ಆಗ್ತವೆಯೋ ಅದು ಜೀವದ ಕೈಯೊಳಗೆ ಏನಿಲ್ಲ. ಆದರೆ ಸಂಜ್ಞಿ ಪಂಚೇಂದ್ರಿಯ ಆದ ನಂತರ ಒಂದು ವೇಳೆ ಜಿನವಾಣಿಯ ನಿಮಿತ್ತ ಸಿಕ್ಕಿತು ಅಂತಂದ್ರೆ ಅವನ ಪುರುಷಾರ್ಥ ಜಾಗೃತ ಆಗಿ ದರ್ಶನ ಜ್ಞಾನದೊಳಗೆ ನಿರ್ಮಲತೆ ಬಂದು ಚಾರಿತ್ರದ ಅಶುದ್ಧತೆಯನ್ನು ಕ್ಷಣಕ್ಕೆ ಕತ್ತರಿಸಿ ಹಾಕೋದ ಮಹಾನ್ ಪುರುಷಾರ್ಥದ ಮಾತಿದೆ. ಸರಿ, ಎಲ್ಲಿಯವರೆಗೆ ಕರ್ಮಾಧೀನ ಇದ್ದ ಆ ಮಾತು ಬೇರೆ ರೀ. ಅಲ್ಲಿ ಯಾವ ಅಪರಾಧ ಆಯಿತು, ಯಾವ ತನ್ನ ಕಾರ್ಯ ಆಗಲಿಲ್ಲ. ಅಪರಾಧ ಯಾವುದಿದೆ? ತನ್ನ ಕಾರ್ಯ ಆಗಲಿಲ್ಲ, ಇದು ಅಪರಾಧ ಅಲ್ಲ. ತನ್ನ ಕಾರ್ಯ ಮಾಡಿಕೊಳ್ಳದೆ ಇರೋದು ಅಪರಾಧ ಇದೆ ರೀ. ಹಾಗಾದರೆ ಎಲ್ಲಿಯವರೆಗೆ ಅಸಂಜ್ಞೆಯವರೆಗೆ ಅವನ ಕಾರ್ಯ ಆಗಲಿಲ್ಲ, ಆವಾಗ ಅವನ ಕೈಯೊಳಗೆ ಏನು ಇರಲಿಲ್ಲ ರೀ. ಮತ್ತು ಮನುಷ್ಯ ಆದ್ರೂ ಕೂಡ ಹೀನ ಕುಲೋತ್ಪನ್ನ ಆದ ಜಿನವಾಣಿಯ ಶಬ್ದ ಕರ್ಣಪಟಲದ ಮೇಲೆ ಬೀಳಲಿಲ್ಲ ಅಂತಂದ್ರೆ ಯಾವುದೋ ಒಂದು ಅಪೇಕ್ಷಾದಿಂದ ಅದು ದುರ್ಭಾಗ್ಯದ ಶ್ರೇಣಿಯೊಳಗನ ಹೋಗ್ತಿದೆ, ಅವನ ತಲೆ ಮೇಲೆ ದೋಷ ಬರುತ್ತೆ. ದೋಷಕ್ಕೆ ಭಾಗಿ ಯಾವಾಗ, ದೋಷಕ್ಕೆ ಹೊಣೆ ಯಾವಾಗ? ಸಂಜ್ಞಿ ಪಂಚೇಂದ್ರಿಯ ಆಗಿ
ಜಿನವಾಣಿಯ ವಸ್ತು ಸ್ವರೂಪದ ಶ್ರವಣ ಯೋಗಿನ ದೊರಕುತ್ತಿದೆಯಲ್ಲ, ಅಲ್ಲಿಯೂ ತನ್ನ ಕಾರ್ಯ ಮಾಡಲಿಲ್ಲ ಅಂತಂದ್ರೆ ಅಪರಾಧ. ಅಲ್ಲಿಯೂ ತನ್ನ ಕಾರ್ಯ ಮಾಡೋದ ಮಹಾನ್ ಪುರುಷಾರ್ಥದ ಮಾತಿದೆ. ಎರಡು, ಒಂದು ಮಾಡಲಿಲ್ಲ ಅಂತಂದ್ರೆ ಅಪರಾಧ, ಮಹಾಪರಾಧ. ಮಾಡಬೇಕಾದ್ರೆ ಅದನ್ನು ಸಾಮಾನ್ಯ ತರಗತಿಯ ಮಾತಲ್ಲ. ಪುಣ್ಯದೊಳಗೆ ಕೊಚ್ಕೊಂಡು ಹೋಗೋದ, ಪಾಪದೊಳಗೆ ಬಿದ್ದು ಹೋಗೋದ ದೊಡ್ಡ ಮಾತಲ್ಲ. ಅದ ಕರ್ಮಾಧೀನಿರುವಳೆದೊಳಗೆಲ್ಲ ಆಗಿತ್ತರೆ ಈಗ ಅದೇ ಆಯಿತು ಅಂತಂದ್ರೆ ಏನಿರುವಳೆದೊಳಗ ಸರ್ವ ಪ್ರಕಾರದ ಅವಸರ ಪ್ರಾಪ್ತ ಇರುವಳೆದೊಳಗ. ಅರೇ, ದಿನನಿತ್ಯವೂ ಬಾಧಾರಹಿತ ಜಿನೇಂದ್ರ ಪ್ರಭುವಿನ ದರ್ಶನ ಯೋಗಿ ಇದೆ. ಬಾಧೆ ಇಲ್ಲ, ಅದಕ್ಕೆ ಕರ್ಮದ ಬಾಧೆ ಇಲ್ಲ ಅನ್ನೋದು ಸ್ಪಷ್ಟ ಇದೆ ಅಲ್ಲ. ಕರ್ಮದ ಬಾಧೆ ಇಲ್ಲ ಅನ್ನೋದು ಸ್ಪಷ್ಟ ಇದೆ ಇಲ್ಲ. ಅರೆ, ಎದ್ದು ಕೂಡಲೇ ಮನೆ ಕೆಲಸ ಎಲ್ಲ ಮಾಡಿ ಮತ್ತು ಹೊಟ್ಟೆ ಪಾಡಿಗಾಗಿ ಇನ್ನೊಬ್ಬರ ಮನೆಗೆ ಕೆಲಸಕ್ಕೆ ಹೋಗಬೇಕು, ಇನ್ನೊಂದು ಎಲ್ಲೋ ಆಫೀಸಕ್ಕಂದ್ರೆ ಕೆಲಸಕ್ಕೆ ಹೋಗಬೇಕು ಅನ್ನೋ ಪ್ರಮೇಯ ಏನಿಲ್ಲ. ಹೌದೇನಿಲ್ಲ? ನಿರ್ಬಾಧ ರೂಪದಿಂದ ದೇವದರ್ಶನ. ಅರೆ, ಇಂಥ ಅವಸರ ಅನಂತ ಕಾಲದೊಳಗೆ ಸಿಕ್ಕುವುದಿಲ್ಲರಿ, ಸಿಕ್ಕಿಲ್ಲ. ಅದು ಉದಯಾಧೀನ ಆಗಿ ಹೋಗಬಾರ್ದು. ಅದು ಈಗ ಉದಯದ ಕಾರಣದಿಂದನೇ ಸಿಕ್ಕಿದೆಯಲ್ಲ, ಅಷ್ಟಕ್ಕೆ ಸೀಮಿತ ಆಗಿ ಹೋಗಬಾರ್ದು. ಅದು ನನ್ನ ಅನಾದಿ ಕಾಲದ ಯಾವ ಸ್ವರೂಪ ವಿಸ್ಮರಣೆ ರೂಪದ ದೋಷ ಅಥವಾ ಅಪರಾಧ ಆಗಿದೆಯೋ ಅದರ ತಿದ್ದುಪಡಿ ಮಾಡಿಕೊಂಡ ಸುಖದ ಮಾರ್ಗದೊಳಗ, ಸ್ವಾಧೀನ ಮಾರ್ಗದೊಳಗ, ಇನ್ನೂ ಸ್ವಲ್ಪ ಪ್ರಾಮಾಣಿಕ ರೂಪದಿಂದ ಹೇಳಬೇಕಾದ್ರೆ ತನ್ನ ಮಾರ್ಗದೊಳಗೆ ತಾನು ಹೋಗುವ ಕಾರ್ಯ ಮಾಡಲಿಲ್ಲ ಅಂತಂದ್ರೆ ಅದರಂಥ ಅಪರಾಧ ಬೇರೆ ಯಾವುದೂ ಇಲ್ಲ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ತನ್ನ ಮಾರ್ಗದೊಳಗೆ ತಾನು ಹೋಗುವುದ ಅಷ್ಟು ಸಾಮಾನ್ಯ ತರಗತಿಯ ಮಾತಲ್ಲ. ಅದನ್ನೇ ಭಗವಾನ್ ಕುಂದಾಚಾರ್ಯ ದೇವ್ ಪ್ರಾರಂಭದೊಳಗನೆ ಎಚ್ಚರಿಕೆ ನೀಡಿದರು. ಏನ ಅದು ಒಂದು ಕಠಿಣಿದೆ. ಏಕತ್ವ ವಿಭಕ್ತ ಆತ್ಮನ ಕಥೆ ಒಂದೇನಿದೆ ಅಲ್ಲ, ಅದು ಕಠಿಣಿದೆ. ಉಳಿದದ್ದೆಲ್ಲ ಶ್ರುತ ಪರಿಚಿತ. ಎರಡೂ ಗಾಥೆಗಳನ್ನು ಒಂದು ಮಾಡಿ ಹೇಳ್ತಾ ಇದ್ದೇನೆ, 3 ಮತ್ತು 4. ಏನ ಏಕತ್ವ ವಿಭಕ್ತ ಆತ್ಮನ ಕಥೆ ಒಂದು ಕಠಿಣ ಇದೆ. ಭೋಗ ಬಂಧದ ಕಥೆ ಶ್ರುತ ಇದೆ, ಪರಿಚಿತ ಇದೆ, ಅನುಭೂತ ಇದೆ ಪ್ರಭು. ಅದು ಒಂದು ಕಠಿಣ ಇದೆ, ಅದು ಒಂದು ಕಠಿಣ ಇದೆ, ಅದು ಒಂದು ಕಠಿಣ. ಹೀಗೆ ಹೇಳಿದ ನಂತರ ಅದರ ಕಠಿಣತೆ ನಮಗೆ ಭಾಸಾಗಲಿಲ್ಲ. ನಮಗೆ ತಿಳಿತಾ ಇದೆ, ನಾವು ಓದ್ತಾ ಇದ್ದೇವೆ, ಭಾಳ ಓದ್ತಾ ಇದ್ದೇವೆ, ನಾವು ಭಾಳ ತಿಳ್ಕೊಂಡಿದ್ದೇವೆ ಅಂಥೇಳಿ ನಮಗೆ ಅನ್ನಿಸ್ತಾ ಇದೆ. ಅದಕ್ಕೆ ಜಾಗೃತಿ ಕೊಡಬೇಕಾದ್ರೆ, ಜಾಗೃತಿ ಪಡ್ಕೊಳ್ಬೇಕಾದ್ರೆ ಇನ್ನೋರ್ವ ಆಚಾರ್ಯನ ಅವಲಂಬನೆ ಮಾಡೋದು. ಆಚಾರ್ಯ ಪರಂಪರೆಯನ್ನು ಕಮ್ಮಿ ಇಲ್ಲದೆ ನಮಗೆ ಉಪಲಬ್ಧ. ಆಚಾರ್ಯ ಪರಂಪರೆ ಮೂಲಂತೂ ಶ್ರುತ ಪರಂಪರೆಗೆ ಎರಡು ಪರಂಪರೆ ಅದಾವ. ಮತ್ತು ಆಚಾರ್ಯರ ಉತ್ತರೋತ್ತರ ಏನು ಕಮ್ಮಿ ಆಗಿಲ್ಲ, ಗ್ರಂಥಗಳ ಸಾಗರ ಪ್ರಮಾಣದಲ್ಲಿ ಅದಾವ. ಆದರೆ ಈ ಜೀವಕ್ಕ ಆಂತರ್ಯದೊಳಗ ಆ ಪ್ರಕಾರದ ರುಚಿ, ಅರೆ ನನ್ನ ಮಾರ್ಗದೊಳಗೆ ನಾನು ಹೋಗೋದಿದೆ, ಅಮಾರ್ಗದೊಳಗೆ ನಾನು ಎಷ್ಟು ಓದಿದ್ದಾಯಿತು, ಅದರ ಫಲಸ್ವರೂಪವಾಗಿ ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾಯಿತು. ಕಮ್ಮಿ ಅಂದರೆ ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣ, ಕಮ್ಮಿ ಮಾತಲ್ಲ ದುಃಖದ. ಒಂದು ಸಲ ಅವಲೋಕನೆ ಮಾಡಿ ನೋಡೋದು, ಇಡೀ ಪ್ರಯತ್ನ ಪುರುಷಾರ್ಥ ಎಲ್ಲ ಯಾವುದರ ಸಲುವಾಗಿದೆ? ಬಸ್ ಒಂದು ಮರಣ ಆಗಬಾರ್ದು. ಹೌದೇನಿಲ್ಲ? ಮತ್ತು ಅದರೊಳಗೆ ಗರ್ಭಿತ ರೂಪದಿಂದ ದುಃಖ ಆಗಬಾರ್ದು. ಮರಣದ ದುಃಖ ಅಲ್ಲ, ಮರಣಂತೂ ಆಗಲೇಬಾರ್ದು, ಆದರೆ ಜೀವನದೊಳಗೆ ದುಃಖ ಆಗಬಾರ್ದು.
ಈ ಎರಡನ್ನು ಹೊರತುಪಡಿಸಿ ಈ ಜೀವದ ಸರ್ವ ಪ್ರಯತ್ನ ಇನ್ನಾವುದಕ್ಕೂ ಇಲ್ಲ. ಆದ್ರೆ ಆ ಮರಣ ಅರ್ಥಾತ್ ಏನು? ಮರಣ ಅರ್ಥಾತ್ ದೇಹ ವಿಯೋಗ ಅಲ್ಲ. ಮರಣ ಅರ್ಥಾತ್ ದೇಹ ವಿಯೋಗ ಅಲ್ಲ. ದೇಹದ ಕುರಿತಾಗಿ ಯಾವ ತೀವ್ರ ಮೂರ್ಛೆ ಇದೆ ಅಲ್ಲ, ಆ ಮೂರ್ಛೆಯ ಕಾರಣದಿಂದ ದೇಹ ವಿಯೋಗ ರೂಪದ ಮರಣ ಆಗ್ತಿದೆ. ಆ ಮೂರ್ಛೆಯ ಕಾರಣದಿಂದ ದೇಹ ವಿಯೋಗ ರೂಪದ ಮರಣ ಆಗ್ತಿದೆ. ಅರೆ, ದೇಹ ಸಂಯೋಗಿ ವಸ್ತು ಇದೆ ಅಂದಮೇಲೆ ಅದರದ ವಿಯೋಗ ಆಗೋದ? ಇದರ ಸಹಜ ಸ್ವೀಕಾರ. ಯಾಕೆ ಮಿಥ್ಯಾದೃಷ್ಟಿಗೆ ಆಗೋದಿಲ್ಲ ಅಂತಂದ್ರೆ ತೀವ್ರ ಮೂರ್ಛ. ಆದ್ರೆ ಆ ಮೂರ್ಛೆಯನ್ನು ಬಿಟ್ಟುಕೊಡುವ ಸಲುವಾಗಿ ಕೂಡ ಬೇಕಾದಷ್ಟು ವಿಶ್ವ ವ್ಯವಸ್ಥೆನ ಎದುರಿಗಿದೆ. ಏನೇ ಪ್ರಯತ್ನ ಮಾಡಿದ್ರೂ, ಎಂಥದೇ ವಿದ್ಯಾ ಬುದ್ಧಿ ಇದ್ರೂ, ಎಂಥದೇ ಬಲ ಇದ್ರೂ ಕೂಡ ಅದನ್ನು ಯಾರಿಂದನೂ ತಪ್ಪಿಸಲಿಕ್ಕೆ ಆಗಿಲ್ಲ ಅನ್ನೋದನ್ನು ಕಣ್ಣಾರೆ ನೋಡ್ತಾನ್ರಿ. ದಿನ ಬೆಳಗಾದ್ರೆ ಸಾವಿರಾರು ಘಟನೆಗಳ ಅವೇ ದೃಷ್ಟಿಗೆ ಕಿವಿಗೆ ಬೀಳ್ತವೆ. ಆದ್ರೂ ಕೂಡ ವಿಶ್ವಾಸ. ಇದೆಂಥ ಅಪರಾಧ ಇದೆ ಹೇಳ್ರಿ? ಎಂಥ ಅಪರಾಧ! ಈ ಅಪರಾಧಕ್ಕೆ ಹೊಣೆ ಯಾರ? ಈ ಅಪರಾಧವನ್ನ ಬಿಟ್ಟುಕೊಡುವ ಸಲುವಾಗಿ ನಿರ್ಣಯ ಯಾರು ಮಾಡಬೇಕು? ಆ ನಿರ್ಣಯದ ಅನುಸಾರ ಉದ್ಯಮ ಯಾರು ಮಾಡಬೇಕು? ಆ ಉದ್ಯಮದೊಳಗೆ ಯಾರು ಯಶಸ್ವಿ ಆಗ್ತಾರೆ? ಯಾರಾಗ್ತಾರೆ ಯಶಸ್ವಿ? ಯಾರಿಗೆ ಸತ್ಯ ಸ್ವರೂಪದ ಖಾತ್ರಿಯಾಗಿದೆಯೋ, ವಿಶ್ವಾಸ ನಂಬುಗೆ ಆಗಿದೆಯೋ, ಅವರ ಆ ಪ್ರಯತ್ನದೊಳಗೆ ಯಶಸ್ವಿ. ಯಾರ ಹೇಳಿಕೆ ಕೇಳಿಕೆ ಒತ್ತಾಯದ ಮೇರೆಗೆ ಮಾಡ್ತಾ ಇದ್ದಾರೋ ಅವರು ಯಶಸ್ವಿಯಾಗೋ ಸಾಧ್ಯ. ಅರೆ, ಘೋರ ಅಪರಾಧ. ಈ ಅಪರಾಧಕ್ಕೆ ಲೋಕದೊಳಗೆ ದಂಡನೆ ಇಲ್ಲ. ಇದೇನ್ರಿ? ಸ್ವರೂಪ ವಿಸ್ಮರಣೆ ರೂಪದ ಅಪರಾಧಕ್ಕೆ ಲೋಕದೊಳಗೆ ಕಾನೂನದೊಳಗೆ ದಂಡನೆ ಇಲ್ಲ. ಇನ್ನೊಬ್ಬರಿಂದ ಅದಕ್ಕೆ ದಂಡನೆ ಪ್ರಾಪ್ತ ಆಗೋದಿಲ್ಲ, ಶಿಕ್ಷೆ. ಅದಕ್ಕೆ ಶಿಕ್ಷೆ ತನ್ನಲ್ಲೇನೇ ಇದೆ ರೀ. ನಿಸರ್ಗವೇ ಅವನಿಗೆ ನೈಸರ್ಗಿಕವಾಗಿನ ಅಲ್ಲಿ ಶಿಕ್ಷೆಯ ರಚನೆ ಮಾಡಿದ್ದಿದೆ. ಎಲ್ಲಿ ಅಪರಾಧ ಇದೆಯೋ ಅಲ್ಲಿ ಶಿಕ್ಷೆ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಅರೆ, ಚಾರಿತ್ರ ಮೋಹದ ಕಾರಣದಿಂದ ಅವ ಮಹಾವ್ರತ ಅಂಗೀಕಾರ ಮಾಡಿಲ್ಲ. ನೀನು ಹೇಳುವ ಹಾಗೆ, ಶಾಸ್ತ್ರ ಹೇಳುವ ಹಾಗೆ, ಕರ್ಣಾನುಯೋಗ ಹೇಳುವ ಹಾಗೆ ಅವ ಮಹಾವ್ರತದ ಅಂಗೀಕಾರ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಚಾರಿತ್ರ ಮೋಹದ ಉದಯ ಇದೆ. ಆದ್ರೆ ಸಾವಧ್ಯದ ತ್ಯಾಗ ಮಾಡುವ ಸಲುವಾಗಿ ಅದೇನು ಮಾಡುವುದಿಲ್ಲ. ಸಾವಧ್ಯ ಯೋಗದ ತ್ಯಾಗಿದರೆ ಬಹಳ ಅದ್ಭುತ ಮಾತು. ಸಾವಧ್ಯ ಯೋಗದ ತ್ಯಾಗಿರೋದರಿಂದ ಅವನು ಮಹಾವೃತ್ತಿನ ಅದನ್ನು. ಅರೆ, ಸಾವಧ್ಯ ಯೋಗ ಯಾವುದರಿಂದ ಆತ್ಮನ ಘಾತ ಆಗ್ತಿದೆಯೋ ಅಂಥ ಯೋಗದೊಳಗೆ ಅವನ ಉಪಯೋಗನೇ ಇಲ್ರಿ. ಏನ್ ಹೇಳ್ತು? ಯಾವುದರಿಂದ ತನ್ನ ಚೈತನ್ಯ ಪ್ರಾಣಗಳ ಘಾತ ಆಗ್ತಿದೆ, ತನ್ನ ಜ್ಞಾನ ದರ್ಶನ ಸ್ವಭಾವಕ್ಕೆ ಬಾಧೆ ಬರ್ತಿದೆ, ತನ್ನ ನಿರಾಕುಲ ಶಾಂತಿಗೆ ವ್ಯತ್ಯಯ ಬರ್ತಿದೆ, ಅಂಥ ಯೋಗದ ಪ್ರವೃತ್ತಿಯೊಳಗೆ ಅವನ ಉಪಯೋಗ ಇಲ್ಲ. ನಿನ್ನೆಲ್ಲ ಬಹಳಷ್ಟು ಕೇಳಿದ್ದೀರ. ಏನ? ಕೇಳಿದೆ ಖರೆ. ಏನ್ ಕೇಳಿದ್ದೀರ ಭಾಲಚಂದ್ರ ಬಾಯಿ? ಕೇಳಿದೇನಿಲ್ಲ. ಗೀತಮ್ಮ ಕೇಳಲಿಲ್ಲ. ಸತ್ಯವಚನ. ಇಲ್ಲಿ ಯಾರು ಅಸತ್ಯ ಹೇಳೋ ಸಾಧ್ಯ ಇಲ್ರಿ. ಯಾರೂ ಸತ್ಯ ಮಹಾವ್ರತ ಅಂಗೀಕಾರ ಮಾಡಿಲ್ಲ. ಆದ್ರೆ ಅಸತ್ಯ ಯಾರು ಹೇಳೋದನ್ನೇ ಇಲ್ರಲ್ಲ. ಇದು ಲಾಭ ಇದೆಯೋ ಅಥವಾ ಇಲ್ರಿ? ನಮ್ಮ ಸ್ವಾಧ್ಯಾಯದ
ಅಸತ್ಯ ಹೇಳಬೇಕು ಅನ್ನೋದಿಲ್ಲ. ಕೇಳದಿದ್ರೆ ಕೇಳಿಲ್ಲ, ನೆನಪಿಲ್ಲದಿದ್ರೆ ನೆನಪಿಲ್ಲ. ಏನು ಹೇಳಿದ್ರು? ಎಲ್ಲರಿದೆ ಎಲ್ಲೇದಿದೆ ಅದು ಪ್ರವಚನ ಇದ್ದಾರೆ ಅಂತ ಹೇಳಿ ಕೇಳ್ಕದೇನು ಚಂದ್ರ ಅಂತ ಹೇಳಿ ಹೇಳಿದ್ದಾರೆ. ಯಾಕ್ರಿ ಶೇಡಬಾಳದ ಮಾತಿದೆ ರೀ ಅದ. ಈ ಮನೆಯೊಳಗೆ ಬಂದ ನಂತರ ಅಂತ ಹೇಳಿ ಬಂತಲ್ಲ ಮಾತ. ನನಗಂತೂ ಹಸಿವಾಗುವುದಿಲ್ಲ, ಬಾಯಾರಿಕೆ ಆಗುವುದಿಲ್ಲ. ಭೇದ ವಿಜ್ಞಾನ ಪ್ರಶಂಸೆ ಮಾಡುತ್ತ ಕೊನೆಗೆ ಭೇದ ವಿಜ್ಞಾನದ ಪ್ರಶಂಸೆ ಶಬ್ದಕ್ಕೆ ಮುಗಿದಿದೆ. ಕೇಳೋದು ಮತ್ತೊಮ್ಮೆ ಏನು ಭಾಷೆ ಇಲ್ಲ. ಭಾರ ಅಂತೂ ಆಗುವುದಿಲ್ಲ. ಏನಾಗ್ತಿದೆ ಭಾರ ಆಗಿದೆ ಅಂತ ಹೇಳಿ ಬಿಟ್ಟು ಹೋಗಿದೆ ಹೀಗೇನಿಲ್ಲಲ್ಲ. ಭೇದ ವಿಜ್ಞಾನದ ಪ್ರಶಂಸೆಗೆ ನಿಂತಿದೆ, ಪೂರ್ಣ ಆಗಿದೆ. ನಡುವ ನಿಂತದ್ದು ಅದು ಕಂಟಿನ್ಯೂ ಇದೆ. ನಮಗೆ ಹಿಂದೇನು ಲಬ್ಧ ಇತ್ತು 160 ನಂಬರ್ದ, ಅದರೊಳಗೆ ಭೇದ ವಿಜ್ಞಾನದ ಪ್ರಶಂಸೆ ಅದರ ಚರ್ಚೆ ಆಗಿದೆ. ಕೊನೆಗೆ ಶಬ್ದ ಅಲ್ಲೇ ನಿಂತಿದೆ. ಭೇದ ವಿಜ್ಞಾನದ ಪ್ರಶಂಸೆ ಕುಂದು ಆಚಾರ್ಯ ದೇವ ಮಾಡ್ತಾರೋ ಅಂಥೇಳಿ ಜೈಚಂದ್ ಚಾವಡ ಸಂಕೇತ ನೀಡಿದೆ. ಭೇದ ವಿಜ್ಞಾನದ ಪ್ರಶಂಸೆ ಏನು ಮಾಡಿದ್ರು ಕುಂದು ದೇವ? ಭೇದ ವಿಜ್ಞಾನ ಲೋಕದೊಳಗೆ ಸರ್ವಶ್ರೇಷ್ಠ ಇದೆ ಅಂಥೇಳಿ ಹೇಳಿದ್ರು. ಏನು ಹೇಳಿದ್ರು? ನಾವು ವಿಚಾರ ಮಾಡೋದು ಈಗದ ಭೇದ ವಿಜ್ಞಾನದಿಂದನ ಸಮ್ಯಕ್ ದರ್ಶನ ಆಗ್ತಿದೆ ಅಂಥೇಳಿ ಹೇಳಿದ್ರು. ಭೇದ ವಿಜ್ಞಾನದಿಂದನ ಮೋಕ್ಷದ ಪ್ರಾಪ್ತಿ ಆಗ್ತಿದೆ ಅಂತ ಹೇಳಿ ಹೇಳಿದ್ರು. ಭೇದ ವಿಜ್ಞಾನದ ಪ್ರಶಂಸೆ ಯಾವ ರೀತಿಯಿಂದ ಮಾಡಿದ್ರು? ನಾಳೆ ಸಮಯ ಸಾರದೊಳಗನ ತಗೊಳ್ಳೋದಿತ್ತು ಅಂತಂದ್ರೆ ನೋಡಿ ಅಭ್ಯಾಸ ಮಾಡಿ ಬರ್ರಿ. ಏನ್ ನೋಡೋದ? ಗ್ರಂಥ ನೋಡೋದು. ಭೇದ ವಿಜ್ಞಾನದ ಪ್ರಶಂಸೆ ಮಾಡುತ್ತಾರೆ ಅಂತ ಹೇಳಿ ಜೈಚಂದ್ ಚಾವ್ಡ ಹೇಳಿದಾರೇನ ನೋಡೋದು. ಹಾಗಾದ್ರೆ ಅದರ ನಂತರ ಕುಂದ ಆಚಾರ್ಯ ದೇವ ಏನು ಹೇಳಿದ್ದಾರೆ? ನಾವು ಪ್ರಶಂಸೆ ಅಂತಂದ್ರೆ ಪ್ರಶಂಸೆ ಯಾವುದಕ್ಕೆ ತಿಳಿತೇವ ನಾವು? ಅವರು ಪ್ರಶಂಸೆ ಏನು ಮಾಡಿದ್ದಾರೆ ಅದರಲ್ಲಿ? ಭೇದ ವಿಜ್ಞಾನ ಮನುಷ್ಯ ಜೀವನದ ಸಾರಿದೆ ಅಂತ ಹೇಳಿ ಹೇಳಿದಾರೇನ ನೋಡಿಕೊಳ್ಳೋದ್ರೆ ನೋಡೋದು. ನೋಡ್ರಿ, ನಮ್ಮಲ್ಲಿ ಏನು ಅನ್ನುವ ಪ್ರಶ್ನೆ ಎಲ್ಲಿಯವರೆಗೆ ಉತ್ಪನ್ನ ಆಗುವುದಿಲ್ಲ ಅಲ್ಲಿವರೆಗೆ ನಮಗೆ ವಿಷಯ ನಮ್ದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಹೇಳಿದ್ರೆ ಅವ್ರದ್ದಾಯ್ತು, ಅವರು ಬರೆದ್ರೆ ಅವ್ರದ್ದಾಯ್ತು, ಜೈಚಂದ್ ಚಾವಡಂದಾಯ್ತು, ಅವರವರ ವಿಷಯ ಅದು ರೀ. ಅವ ನಮ್ದೇನ ಎಲ್ಲಾರ್ದು ಕೇಳೋದು. ಐಕಾವೆ ಜನಾಚೆ ಕರಾವೆ ಮನಾಚೆ. ಆದರೆ ಇಲ್ಲಿ ಜನರ ಮಾತಿಲ್ಲ, ಜನರ ಅನುಯಾಯಿಗಳ ಮಾತಿದೆ. ಹಾಗಾದ್ರೆ ಇಲ್ಲಿ ನಮಗೆ ಉಕ್ತಿ ಏನು ಬೇಕು? ಐಕಾವೆ ಜಿನಾಚೆ ಮತ್ತೆ ಕರಾವೆ ಯಾವುದರ್ದ? ಕರಾವೆ ಯಾವುದು? ಜಿನವಚನದ ಅನುಸಾರನ ಮಾಡೋದಿದ್ದೀರಿ, ಮನಸ್ಸಿಂದ ಮಾಡೋದಿಲ್ಲ. ಐಕಾವೆ ಮತ್ತು ಕರಾವೆ ಎರಡೂ ಏನ? ಜಿನಾಂಚೆ. ನಮ್ಮ ಜೀವನದೊಳಗಿನ ಈ ಭವದೊಳಗಿನ ಕಾಲ ಎಷ್ಟು ಕಳೆದು ಹೋಯ್ತು? ವಸುಂಧರ ಏನು ವಸುಧಾ ಎಷ್ಟು ಕಳೆದು ಹೋಯ್ತ? ಮಾಡಿದ್ದಾಯ್ತಲ್ಲ, ಶಾಲೆಗೆ ಹೋದದ್ದಾಯ್ತು, ಏನೇನೋ ಮಾಡಿದ್ದಾಯ್ತು, ದೊಡ್ಡವರ ಆದದ್ದಾಯ್ತು, ಹರಜಗಲಿ ಮೇಲೆ ನಿಂತುಕೊಂಡು ಪರಿಣಯ ಮಾಡಿಕೊಂಡದ್ದಾಯ್ತು, ಅದರ ಫಲಸ್ವರೂಪವಾಗಿ ಏನೇನು ಬೆಳೀತು ಅದನ್ನೆಲ್ಲ ಮಾಡಿದ್ದಾಯ್ತು. ಏನರೆ ಒಂದಿಷ್ಟರೇ ಶ್ವಾಸ ತಕ್ಕೊಳ್ಳಿಕ್ಕೆ ಅವಕಾಶ ಇದೆಯೋ ಅಥವಾ ಇಲ್ಲ? ಹೇಳ್ತಾರೇನಿಲ್ರಿ ಹೊರಗಡೆ ಲೋಕದೊಳಗೆ ಉಕ್ತಿ ಇದೆ, ಅದು ಅಸತ್ಯ ಇಲ್ಲ. ಏನ? ಸಾಯ್ಲಿಕ್ಕೆ ಸೌಡಿಲ್ಲ. ಹಾಗಾದ್ರೆ ಹಾಗೆ ಸಾಯೋದರ್ಥಾತ್ ಉಸಿರಾಟನೇ ಇಲ್ಲ. ಹಾಗಾದ್ರೆ ಈಗಲೇ ಒಂದಿಷ್ಟು ಉಸಿರಾಟ ಮಾಡುವ ಅವಕಾಶ ಇದೇನಿಲ್ಲ. ಸಾಯೋ ಮಾತನಾಡ್ತಾರೆ, ಸಾಯ್ತಾನೆ ಇದ್ದೀವಿ ಸಮಯಕ್ಕೆ. ಇಲ್ಲೇನು ಹೇಳ್ರ? ಅರೆ ಮನೆಯೊಳಗಿದ್ದಾವ ಮಹಾವ್ರತದ ಅಂಗೀಕಾರ ಮಾಡಿಲ್ಲ,
ಮನೆಯೊಳಗಿದ್ದಾನೆ. ಮಹಾವ್ರತದ ಅಂಗೀಕಾರ ಮಾಡಿದವ ಎಲ್ಲಿರ್ತಾನೆ? ನಿರ್ವಸ್ತ್ರ ಇರ್ತಾನೆ, ಕಾನನದೊಳಗಿರ್ತಾನೆ, ನಿಸ್ಪೃಹ ಇರ್ತಾನೆ, ನಿರ್ಭೀತ ಇರ್ತಾನೆ, ನಿರ್ವಂಚಕ ಇರ್ತಾನೆ, ನಿರ್ವಾಂಛಕ ಇರ್ತಾನೆ. ಯಾರಿಗೂ ವಂಚನೆ ಮಾಡುವುದಿಲ್ಲ, ಯಾರಿಂದನೂ ಏನನ್ನೂ ಬಯಸೋದಿಲ್ಲ, ನಿರ್ವಾಂಛಕನಿರ್ತಾನೆ. ಯಾರ? ಮಹಾವ್ರತ ಅಂಗೀಕಾರ ಮಾಡಿದವ್ರೆ. ಶುದ್ಧೋಪಯೋಗ ರೂಪ ಮುನಿಧರ್ಮ ಅಂಗೀಕಾರ ಮಾಡಿದವನು ಮಾತು ಹೇಳ್ತಿಲ್ಲ ನಾನು. ಮಹಾವ್ರತ ಅಂಗೀಕಾರ ಮಾಡಿದವ. ಏನೇನು ವಂಚ ಇರ್ತಿದ್ದೀರಿ ಅವನ ಅಂತರಂಗದೊಳಗ. ಯಾರ್ಯಾರನ್ನ ಯಾವ್ಯಾವ ರೀತಿ ವಂಚಿಸ್ತಾನ್ರಿ ಅವ. ಯಾರಿಂದ ಭಯ ಇರ್ತಿದೆ? ಬಿಟ್ಟಿದೇವನಿಂದ ಆ ಮಹಾಮುನಿ ಅಂದ. ವಿಷ್ಣುವರ್ಧನ ಆದಲ್ಲ ಅವ, ಬಿಟ್ಟಿದೇವ ಇದ್ದಾವ. ಅವಾಗ ಅವನಿಂದ ಏನು ಭಯ ಇತ್ರಿ ಆ ದಿಗಂಬರ ಮಹಾಮುನಿಗೆ? 500 ಮಂದಿರಗಳನ್ನ ತಾನೇ ಕಟ್ಟಿಸಿದ, ತಾನೇ ಕೆಡವಿದ. ಆಗ ಮಹಾಮುನಿ ಏನೂ ಮಾಡಲಿಲ್ಲ. ಅದರ ಕರ್ತೃ ಹರ್ತೃ ಯಾರು ಇಲ್ಲವೇ ಇಲ್ಲ. ನೀ ಹೀಗೆ ಮಾಡಬೇಡಪ್ಪ, ನೀ ಹೀಗೆ ಮಾಡಬೇಡ ಅಂತ ಹೇಳಲಿಲ್ಲ. ಭಯ ಇಲ್ಲ ಅವರಿಗೆ. ಮಂದಿರ ನಾಶದ ಭಯ ಇಲ್ಲ, ಸಮಾಜದ ಭಯ ಸಾಧುವಿಗೆ ಇರ್ತಿದೆ ಏನ್ರಿ? ಇರ್ತಿದೆ ವಿಜಯಭಾಯಿ. ಸಮಾಜಕ್ಕೆ ಕೆಟ್ಟ ಹೋಗೋದು ಅದರ ಭಯ ಇರ್ತಿದೆ ಅಂದ್ರೆ ಸಾಧುವಿಗೆ. ಸಮಾಜ ತನ್ನ ಯೋಗ್ಯತೆಯಿಂದ ತಾನು ಹಾಳಾಗ್ತಿದೆ, ಅದರ ಫಲವನ್ನು ಆ ಸಮಾಜ ಭೋಗಿಸ್ತಿದೆ. ಅದರ ಬೆನ್ನು ಹತ್ತಿದ್ರ ಸಾಧು ಏನಾದರೆ ಅವನು ಹಾಳ. ಮಾರ್ಗ ಎಂಥದ್ದು ಹಿಡಿದವ? ಅಜ್ಞಾನಿಗಳ ಅನುಸರಣೆ ಮಾಡ್ತಾನೆ. ಒಂದು ಸ್ವಲ್ಪ ಅಂತರಂಗದ ಪ್ರಾಮಾಣಿಕ ಜ್ಞಾನದಿಂದ ವಿಚಾರ ಮಾಡೋದು ಸಾಧುತ್ವ ಎಲ್ಲಿದೆ? ಪಂಚ ಮಹಾವ್ರತಗಳ ಸ್ವರೂಪ ಏನಿದೆ? ಶುದ್ಧೋಪಯೋಗ ಮುನಿ ಧರ್ಮದ ಮಾತು ಹೇಳುವ ಯೋಗ್ಯತೆ, ಕೇಳುವ ಯೋಗ್ಯತೆ ನಮ್ಮಲ್ಲೇ ಯಾರಲ್ಲೇನೂ ಇಲ್ಲ. ಆದರೆ ಪಂಚ ಮಹಾವ್ರತದ ಸ್ವರೂಪ ಏನಿದೆ? ದ್ರವ್ಯಲಿಂಗದ ಸ್ವರೂಪ ಏನಿದೆ? ದ್ರವ್ಯ ವಚನ ಮತ್ತು ಭಾವ ವಚನ ಎಲ್ಲಿ ಬಂತು? ಬರೀಕದಿರಲ್ಲ, ಪ್ರಾರಂಭದೊಳಗನ ಬಂತೇನ? ನೆನಪಾಯ್ತು. ದ್ರವ್ಯ ವಚನ ಮತ್ತು ಭಾವ ವಚನ. ಜಯಚಂದ್ ಛಾಬಡ ಹೇಳಿದ ವಾಚ್ಯ ವಾಚಕ ನಿಯೋಗ. ಅಮೃತ ಚಂದ್ರಾಚಾರ್ಯ ಹೇಳಿದರ ಒಂದಿತ್ತೋತ್ಸವ ಸಿದ್ಧೆಯ ಮೇಲೆ ಟೀಕೆ ಬರೆಯುವಂಥ ಅಮೃತ ಚಂದ್ರಾಚಾರ್ಯ ಓಚ್ಛಾಮಿ ಸಮಯ ಪಾಹುಡ ಅಂತ ಹೇಳಿ ಏನು ಕುಂದು ದೇವ ಹೇಳಿದ್ರಲ್ಲ, ಅದರದ ವ್ಯಾಖ್ಯಾ ಅಮೃತ ಚಂದ್ರದೇವ ಮಾಡಿದ್ರು. ಏನ? ಭಾವವಚನ ಮತ್ತು ದ್ರವ್ಯ ವಚನದ ರೂಪದಿಂದ. ಭಾವವಚನ ಅಂದ್ರೆ ಏನ? ಭಾವವಚನ ಅಂದ್ರೆ ಏನು ಗೌರಣ್ಣ? ಅನುಭೂತಿ ಶಬ್ದ ಸರಿ. ಭಾವವಚನ ಅಂದ್ರೆ ಏನ? ಭಾವವಚನ ಅಂತಂದ್ರೆ ನಿರ್ವಿಕಲ್ಪ ಆತ್ಮಾನುಭೂತಿ. ಅಲ್ಲಿ ವಚನ ಎಲ್ಲಿದೆ? ಅರೇ, ವಚನದ ಪ್ರಯೋಜನ ಅದಿದೆ, ವಚನದ ಸಾರ ಅದಿದೆ. ಭಾವವಚನ ಅಂದ್ರೆ ಏನ ಲಲಿತಮ್ಮ? ನಿರ್ವಿಕಲ್ಪ ಅನುಭೂತಿ, ಶಾಂತ ಶಾಂತ ಶಾಂತಿಯ ಅನುಭೂತಿ ಏನಿದೆ ಅಲ್ಲ, ಅದು ಭಾವವಚನ ಇದೆ. ದ್ರವ್ಯವಚನ ಅಂದ್ರೆ ಏನ? ಒಂದಿತ್ತು ಸವಸಿದ್ಧಿ. ದ್ರವ್ಯವಚನ ಅಂದ್ರೆ ಏನ? ಅಲ್ಲಿ ಅಮೃತಚಂದ್ರಾಚಾರ್ಯ ಹೇಳಿಲ್ರಿ, ಇದು ನಮ್ದು ವಿಷಯ ಇದೆ. ದ್ರವ್ಯವಚನ ಅಂದ್ರೆ ಏನು? ದ್ರವ್ಯವಚನ ಅರ್ಥಾತ್ ಓಂಕಾರ ರೂಪದ ನಿರಕ್ಷರ ದಿವ್ಯ ಧ್ವನಿ. ಅಷ್ಟೇ ಕೇಳಿದ ಮೇಲೆ ಅಷ್ಟೇ ವಿಚಾರ ಆಯ್ತ್ರಿ. ಈಗ ಮೋಕ್ಷಾರ್ಥಿ ಪರಿವಾರದ ಇವತ್ತು ಬಂದಿದ್ದೀರಿ, ಇದೆಲ್ಲ ಇಲ್ಲ. ಕೇಳಿದ್ದಷ್ಟೇ, ಕೊನೆಯ ಶಬ್ದ ಅಷ್ಟೇ. ಅಲ್ಲಿ ಕೊನೆಯ ಶಬ್ದ ಭೇದ ಜ್ಞಾನದ ಪ್ರಶಂಸೆ, ಅಪೋಸಿಟ್. ಇಲ್ಲಿ ಕೊನೆಯ ಶಬ್ದ ಇನ್ನೂ ಇದೆ, ಅದರಲ್ಲಿ ಅಲ್ಲೇ ಇಟ್ಟು ಬಂದಿದೆ ಅದನ್ನು. ಭಾವವಚನ ದ್ರವ್ಯವಚನ ಇಷ್ಟು ಹತ್ಯೆ ಬರೋ ತನಕ ಭಾವವಚನ ದ್ರವ್ಯವಚನ ಯಾವುದು ಅನ್ನೋದು ಇದು ನನ್ನ ವಿಚಾರ. ಭಾವವಚನ ಅರ್ಥಾತ್ ನಿರ್ವಿಕಲ್ಪ ಶಾಂತ ಶಾಂತ ಶಾಂತಿಯ ಸಾಗರದೊಳಗ ಅಭೇದತೆಯ ಅನುಭವ ಏನಿದೆ ಅದು ಭಾವವಚನ. ದ್ರವ್ಯವಚನ ಅಂದ್ರೆ ಏನ? ಸಿಮಂದರ ಪ್ರಭುವಿನ ಸಮೋಸರಣದೊಳಗೆ ಅಥವಾ ತೀರ್ಥಂಕರ ಪ್ರಭುವಿನ ಸಮೋಸರಣದೊಳಗೆ ನಿರಕ್ಷರ ರೂಪದ ದಿವ್ಯ ಧ್ವನಿ ಹೊರಡ್ತಿದೆಯಲ್ಲ, ಅದು ದ್ರವ್ಯವಚನ. ಮತ್ತು ಇವೆಲ್ಲ ಏನ?
ಇದು ಈ ಸಮಯದ ವಿಚಾರ. ಇವೆಲ್ಲ ಏನು ಹಂಗ ಒಂದ್ರೊಳಗೆ ಒಂದು ಕೂಡಿಸೋದೇನ್ರಿ? ಇವೆಲ್ಲ ಏನು? ಇವೆಲ್ಲ ಭಾಷಾವರ್ಗಣದ ವಿಕಾರದವ್ರಿ. ಬರೋಬರನ ಇರ್ಬೇಕ್ರಿ, ತಪ್ಪೇನು ನಡೆಯುವುದಿಲ್ರಿ. ಇಲ್ಲಿ ಮಂತ್ರಸಿದ್ಧಿ ಸಲುವಾಗಿ ತಪ್ಪು ನಡೆಯಲಿಲ್ಲ. ಅಲ್ಲಿ ಧರಸೇನಾಚಾರ್ಯರದ ಯಾವ ಶಿಷ್ಯಂಥಳ ಸ್ವೀಕಾರ ಆಗಬೇಕಾಯ್ತಲ್ಲ, ಮುಂದೆ ವಿದ್ಯೆಯ ಗ್ರಹಣದ ಯೋಗ್ಯತೆ ಮಾತು ಬೇರೆ. ಧರಸೇನಾಚಾರ್ಯರ ಅವರಿಗೆ ವಿದ್ಯೆ ಪ್ರದಾನ ಮಾಡಬೇಕಾದ್ರ ಅವರಲ್ಲೇ ಇರಬೇಕಾದಂಥ ಯೋಗ್ಯತೆಯೊಳಗ ಅಕ್ಷರ ಮಾತ್ರ ಹೆಚ್ಚು ಕಡಿಮೆ ನಡೀಲಿಲ್ಲ. ಇನ್ನು ಇಲ್ಲಿ ನಮಗೆ ಆತ್ಮಕಲ್ಯಾಣ ಮಾಡಿಕೊಳ್ಳೋದಿದೆ, ಇಲ್ಲಿ ನಮಗೆ ಭವದ ಸಾರ್ಥಕತೆ ಮಾಡಿಕೊಳ್ಳೋದಿದೆ. ಆಗಲಿಲ್ಲ ಅಂತ ಹೇಳಿ ಇಟ್ಕೊಳ್ರಿ. ಏನಾಗಲಿಲ್ಲ? ಆತ್ಮಕಲ್ಯಾಣ ಆಗಲಿಲ್ಲ, ಭವದ ಸಾರ್ಥಕತೆ ಆಗಲಿಲ್ಲ. ಜಿನವಾಣಿಗೆ ಕಲಂಕ ತಗಲಿಸೋದಿಲ್ಲ. ಇಷ್ಟು ಜವಾಬ್ದಾರಿ ನಂದಿದೆ ರೀ. ಜಿನವಾಣಿಗೆ ಕಲಂಕ ತಗಲಿಸೋದಿಲ್ಲ. ಇಲ್ಲಿ ಕೂಡ್ಬೇಕಾದ್ರ ಪ್ರತಿಜ್ಞೆ ಇರ್ತಿದ್ದೇನೆ. ನನ್ನ ಕಲ್ಯಾಣ ಆಗದಿದ್ರೆ ಎಲ್ಲ. ನಾನು ಮಾಡಿಕೊಂಡ್ರೆ ಆಗುವುದಿಲ್ಲ, ಹೀಗೆ ಸಾಧ್ಯ ಇದೆ. ಈಗ ಹೇಳ್ತಲ್ಲ ಇಲ್ಲಿ ಇವೇನು ಮಾಡ್ತಾ ಇದ್ದಾನೆ? ಚಾರಿತ್ರ ಮೋಹದ ಉದಯದಿಂದ, ಅರ್ಥಾತ್ ಪ್ರತ್ಯಾಖ್ಯಾನಾವರಣ ಕಷಾಯ ಚೌಕಡಿಯ ಉದಯ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಮಹಾವ್ರತದ ಅಂಗೀಕಾರ ಆಗುವುದಿಲ್ಲ. ಮಹಾವ್ರತ ಮತ್ತು ಚಾರಿತ್ರ ಮೋಹನೀಯದ ಅಭಾವ ಇವೆರಡು ಏನದವು? ನಿಮಿತ್ತ ನೈಮಿತ್ತಿಕದವರು. ಸಾವಧ್ಯ ಯೋಗದ ತ್ಯಾಗ ಏನಿದೆ ಅಲ್ಲ, ಅದು ಯಾವ ಕಷಾಯ ಚೌಕಡಿದ್ದ, ಯಾವ ಚಾರಿತ್ರ ಮೋಹದ ಆಧೀನ ಇಲ್ಲ. ಅದೇ ಪ್ರಕಾರ ನಮ್ಮ ಮಿಥ್ಯಾತ್ವ ದರ್ಶನ ಮೋಹನೀಯದ ಆಧೀನ ಇಲ್ಲ. ನಾವು ಸ್ವಯಂ ಸಮಯಕ್ಕೆ ದರ್ಶನ ಮೋಹ ರೂಪದಿಂದ ಪರಿಣಮನ ಮಾಡ್ತಾ ಇದ್ದೇವ್ರಿ. ದರ್ಶನ ಮೋಹನೀಯದ ಕಾರಣದಿಂದ ನಮಗೆ ಸಮ್ಯಕ್ ದರ್ಶನ ಆಗ್ತಾ ಇಲ್ಲ, ಹೀಗೆ ಸ್ವರೂಪ ಇಲ್ಲ. ಆದರೆ ನಾವು ಸಮಯಕ್ಕೆ ದರ್ಶನ ಮೋಹ ರೂಪದಿಂದ ಪರಿಣಮನ ಮಾಡ್ತಾ ಇದ್ದೇವೆ. ಎಲ್ಲಿದೆ ದರ್ಶನ ಮೋಹರಿ? ಏನ್ ಮಾಡ್ತೀವಿ? ಕರ್ಮದ ಕಾರಣದಿಂದ ರೋಗ ಆಗಬಹುದು ಶರೀರದೊಳಗ, ಕರ್ಮದ ಕಾರಣದಿಂದ ಧನ ಹೊರಟು ಹೋಗಬಹುದು, ಕರ್ಮದ ಕಾರಣದಿಂದ ಮಕ್ಕಳ ಪ್ರತ್ಯಕ್ಷ ವಿರೋಧಿ ಆಗಬಹುದು. ಆದ್ರೆ ಕರ್ಮ ಮಕ್ಕಳನ್ನ, ಶರೀರವನ್ನ, ಧನವನ್ನ ಭಿನ್ನ ಅಂತೇಳಿ ತಿಳಿಯುವುದರಲ್ಲಿ ಯಾವ ಬಾಧೆನೂ ಮಾಡುವುದಿಲ್ಲ. ಕರ್ಮದ ಕಾರಣದಿಂದ ಶರೀರ ರೋಗ ರೂಪ ಆಗ್ಬೋದು. ಆದರೆ ಶರೀರ ನಾನಲ್ಲ ಅಂಥೇಳಿ ತಿಳಿಯೋದು ಕರ್ಮದ ಕಾರಣದಿಂದ ಆದದ್ದು ಕಾರ್ಯ ಅಲ್ಲ. ಕರ್ಮದ ಮೇಲೆ ಹಾಗೆ ನಾವು ನಿರ್ದೋಷಿ ಉಳಿಲಿಕ್ಕೆ ಬರುವುದಿಲ್ಲರಿ. ನಿರ್ದೋಷಿ ಉಳಿತೇನ ಅನ್ನೋದು ಮಹಾದೋಷಿ. ಕರ್ಮದ ಕಾರಣದಿಂದ ನನಗೆ ಭೇದ ಜ್ಞಾನ ಆಗ್ತಾ ಇಲ್ಲ, ಹೀಗೆ ವಸ್ತು ಸ್ವರೂಪ ಇಲ್ಲ. ಕರ್ಮದ ಕಾರಣದಿಂದ ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದರೂ ಶರೀರದೊಳಗಿನ ರೋಗ ಹೋಗ್ತಾ ಇಲ್ಲ. ಕರ್ಮದ ಕಾರಣದಿಂದ ಬಹಳಷ್ಟು ಪ್ರಯತ್ನ ಮಾಡಿದರೂ ಪರಿವಾರದೊಳಗೆ ಅನುಕೂಲತೆ ಕಾಣಿಸ್ತಾ ಇಲ್ಲ. ಇದು ಸತ್ಯ ಇದೆ ರೀ. ಆದ್ರೆ ಆ ಪರಿವಾರದ ಕಾರಣದಿಂದ ನಿನಗೆ ಆಕುಲ ವ್ಯಾಕುಲತೆ ಇದೆ, ಹೀಗೆ ಮಾತು ಇಲ್ಲ. ಆ ರೋಗದ ಕಾರಣದಿಂದ ನೀನು ದುಃಖಿಯಾಗಿದೆ, ಹೀಗೆ ಮಾತಿಲ್ಲ. ಜೈನ ದರ್ಶನ ಹೀಗೆ ಹೇಳುವುದಿಲ್ಲ. ವಸ್ತು ಸ್ವರೂಪ ಹೀಗಿಲ್ಲ. ವಸ್ತು ಸ್ವರೂಪ ಏನಿದೆಯೋ ಅದನ್ನೇ ಜೈನ ದರ್ಶನ ಹೇಳ್ತೀವಿ. ಇಲ್ಲಿ ಸಾವಧ್ಯ ಯೋಗದ ತ್ಯಾಗ ಮಾಡಲಿಕ್ಕೆ, ಅವನಿಗೆ ಸಾವಧ್ಯ ಯೋಗದ ತ್ಯಾಗ ಅವ ಮಾಡಿದ. ನನ್ನ ಮೇಲೆ ಮಹಾವ್ರತದ ಅಂಗೀಕಾರ ಇಲ್ಲ. ಮಹಾವ್ರತದ ಅಂಗೀಕಾರ ಆದ ನಂತರ ಬಾಹ್ಯದಲ್ಲೇ ಸಾವಧ್ಯ ಯೋಗನ ಇರುತ್ತೆ. ಅರ್ಥಾತ್ ಯೋಗದ ಪ್ರವೃತ್ತಿಯ ಕಾರಣದಿಂದ ಯಾವ ಜೀವಗಳ ಘಾತ ಆಗುವುದಿಲ್ಲ, ಹಿಂಸೆ ಆಗುವುದಿಲ್ಲ. ಆದ್ರೆ
ಅಂತರಂಗದೊಳಗೆ ಸಾವಧ್ಯ ಯೋಗದೊಳಗಿನ ಉಪಯೋಗದ ಏಕತ್ವ ಬಿಟ್ಟು ಹೋಗಿದ್ದೀರಿ. ಇದು ಸೂಕ್ಷ್ಮತೆ, ಇದು ವಾಸ್ತವಿಕತೆ, ಇದು ಮಾಡಬೇಕಾದದ್ದು. ಏನೇನರೆ ಮಾಡಿದರ ಕಾರ್ಯ ಆಗುವುದಿಲ್ಲ, ಬಿಟ್ಟು ಕೂತರ ಕಾರ್ಯ ಆಗುವುದಿಲ್ಲ. ಅದೇ ಪ್ರಕಾರ ಬೆಳಿಗ್ಗೆ ನೀನು ಎದ್ದಿದ್ದಾವಾಗ ನಾ ಕೂತಿದ್ದೇನೆ. ಮಾಚಿತ್ತಯಿ ಮಾಚಿ ಜಂಪಯಿ ಅದು ಹೇಳಿದಾರಲ್ಲ, ಮಾ ಚಿಂತಯಿ ಮಾಚಿಟ್ಟತಿ ಮಾ ಜಂಪ ಹೇಳಿದಾರಲ್ಲ. ಏನು ಹೇಳಿದಾರದ? ಮಾ ಚಿಂತಯಿ, ಯಾವುದರ ಚಿಂತೆ ಮಾಡಬೇಡ. ಇದು ಕಥನ ಎಷ್ಟು ಸತ್ಯ ಇದೆ, ಎಷ್ಟು ಸತ್ಯ ಇದೆ. ವ್ಯವಹಾರದ ಕಥೆ. ಚಿಂತೆ ಮಾಡದೆ ಇರುವಂಥ ಯಾವ ಉಪಯೋಗದ ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯ ಆ ಚಿಂತಾರಹಿತ ತ್ರಿಕಾಲ ನಿಶ್ಚಿಂತ ಆತ್ಮನ ಆಶ್ರಯ ಇದ್ರೂ ಸಾಧ್ಯ ಇದೆ. ನಾನು ಯಾವುದರ ಚಿಂತೆಯನ್ನು ಮಾಡ್ತಾ ಇಲ್ಲ. ದೇವದತ್ತನ ಮಾತು ಹೇಳಿದ್ನಲ್ಲ, ಪರಮಾತ್ಮ ಪ್ರಕಾಶ. ಕಣ್ಣಿನಿಂದ ಏನನ್ನೂ ನೋಡುತ್ತಿಲ್ಲ, ಕಿವಿಯಿಂದ ಯಾವ ಶಬ್ದವನ್ನೂ ಕೇಳುತ್ತಿಲ್ಲ, ರಸನೇಂದ್ರಿಯದ ಮೂಲಕ ನಾಲಿಗೆಯಿಂದ ಯಾವುದರ ಸ್ವಾದವನ್ನೂ ತಕ್ಕೊಳ್ತಾ ಇಲ್ಲ, ಮೂಗಿನ ಮೂಲಕ ನಾಸಿಕದ ಮೂಲಕ ಘ್ರಾಣೇಂದ್ರಿಯದ ಮೂಲಕ ಯಾವ ಗಂಧದ ಅವಲಂಬನೆಯನ್ನೂ ಮಾಡಿಲ್ಲ, ಸ್ಪರ್ಶನೇಂದ್ರಿಯದ ಮೂಲಕ ಯಾವ ಸ್ಪರ್ಶ ಕಠೋರ ಮೃದು ಬಿಸಿ ಉಷ್ಣ ಯಾವುದರದ್ದು, ಕೊನೆಗೆ ಮನಸ್ಸಿನ ಮೂಲಕ ಯಾವುದನ್ನು ಚಿಂತೆ ಮಾಡುತ್ತಾ ಇಲ್ಲ. ಅವನು ಸುಖಿ ಇದ್ದಾನೆ ಅಂತ ಹೇಳಿದರು. ಹಾಗಾಗಿ ಮನಸ್ಸಿನ ಮೂಲಕ ಚಿಂತೆ ಮಾಡದೇ ಇರೋದು ಸಾಧ್ಯ ಇದೆಯನ? ಇದೇನ್ರಿ? ಪವಿತ್ರ ಸ್ಥಾನಕ್ಕೆ ಹೋದ್ರೂ ಅಪವಿತ್ರ ವಿಚಾರ ಬರ್ತವೆ. ಅರೆ, ಇಲ್ಲಿ ಸಾವಧ್ಯ ಯೋಗ ಅಂದ್ರೆ ಏನು? ಹಾಗಾದ್ರೆ ಮನ ಯೋಗನ ಇದೆಯಲ್ಲ, ಅದಕ್ಕೆ ಅಲ್ಲಿ ತಗೊಂಡಿದೆ, ಎಲ್ಲ ಆಧಾರ ತಗೊಂಡಿದೆ. ಸಾವಧ್ಯ ಯೋಗ, 3 ಯೋಗದೊಳಗ ಏನಿಲ್ಲ, ಸಾವಧ್ಯ ರೂಪ ಆಗುವ ಹಾಗೆ ಉಪಯೋಗದ ಪ್ರವೃತ್ತಿ. ಉಪಯೋಗದ ಪ್ರವೃತ್ತಿ ಇಲ್ಲ. ಭಗವಂತನ ಮಂದಿರದೊಳಗ ಕೂತಿರೋ ವೇಳೆದೊಳಗ, ಸಮವಸರಣದಲ್ಲಿ ಕೂತಿರೋ ವೇಳೆದೊಳಗ ನಮಗ ಅಶುಭ ವಿಚಾರ ಬರೋದ ಪ್ರತ್ಯಕ್ಷ ಅನುಭವಗಮ್ಮಿ ಇದೆ. ಅದನ್ನು ಯಾರೂ ಮರೆ ಮಾಚೋ ಸಾಧ್ಯ ಇಲ್ಲ. ಮರೆ ಮಾಚಿದ್ರೆ ಮಾಚಲಿ, ಅದು ಅವರವರ ವಿಷಯ ಇದೆ. ಇದನ್ನು ನಮಗಂತೂ ಬರ್ತಾವನ ಬರ್ತವೆ, ಆದರೆ ಸಮ್ಯಕ್ ದೃಷ್ಟಿ ಮಹಾಪುರುಷನಿಗೆ ಕೂಡ ಬರ್ತವೆ. ಏನ? ಅಶುಭ ವಿಚಾರ. ಯಾಕೆ ಅಶುಭ ವಿಚಾರ ಜೀವ ಮಾಡುವುದಿಲ್ಲ, ಮಾಡೋದಿಲ್ಲ. ಮಾಡೋದು ತನ್ನ ಕೈಯೊಳಗೆ ಇರ್ತಿತ್ತಂದ್ರೆ ಏನೆಲ್ಲ ಮಾಡಬಹುದಾಗಿತ್ತು. ಮಾಡೋದಿಲ್ಲ ಅಶುಭ ವಿಚಾರ, ಹಾಗಾದ್ರೆ ತಾನಾಗೇನ ಬರ್ತಾ ಇರ್ತವೆ. ಹಾಗಾದ್ರೆ ಅದಕ್ಕೆ ನಾವೇನು ಮಾಡೋದು? ಅದಕ್ಕೆ ನಾವು ನಮ್ಮ ಭಿನ್ನತೆಯನ್ನು ಸ್ವೀಕಾರ ಮಾಡೋದು. ಆವಾಗ ಎಲ್ಲಿ ಬರ್ತಾವೋ ಹಾಗೇ ಪುನಃ ಪುನಃ ಸ್ವೀಕಾರ ಮಾಡ್ತಾ ಹೋದ್ರ ಅಶುಭ ವಿಚಾರ ಎಲ್ಲಿ ಬರೋ? ಆ ಅಶುಭ ವಿಚಾರ ಬಂದ ನೆಲೆಸುವಂಥ ಯಾವ ಒಂದು ಸ್ಥಳ ಇರ್ತಲ್ಲ, ಆ ಕುರ್ಚಿ ಮೇಲೆ ನಾವು ಕೂತು ಬಿಡೋದ್ರೆ. ಇಲ್ಲಿ ಒಂದು ರಿಕ್ತ ಸ್ಥಾನ ಇದೆಯಲ್ಲ, ಅಲ್ಲೇ ನಿಂತ್ಕೊಂಡು ಅಲ್ಲಿ ಯಾರು ಕೂಡದಿದ್ರೆ ಒಳ್ಳೇದು, ಅಲ್ಲಿ ಯಾರು ಕೂಡದಿದ್ರೆ ಒಳ್ಳೇದು, ಅಲ್ಲಿ ಯಾರು ಕೂಡದಿದ್ರೆ ಒಳ್ಳೇದು, ಅದು ನನ್ನ ಜಾಗ ಅಂದ್ರೆ ಆಗ್ತಿದೆ. ಬಂದು ಕೂತ್ಕೊಂಡು ಬಿಡ್ರಿ ಅಂದ್ರೆ ಇಲ್ಲಿ ಯಾರು ಕೂಡದಿದ್ರೆ ಒಳ್ಳೇದು ಅನ್ನೋ ವಿಚಾರ ಬರ್ತಿದೆ ಅಂದ್ರೆ ಬರ್ತಿದೇನಪ್ಪ. ಅಲ್ಲಿ ಹೋಗಿ ನಾವು ವಿರಾಜಮಾನ ಆಗೋದು. ಎಲ್ಲಿ ವಿಕಲ್ಪ ಬರ್ತಾ ಇದೆ, ಅಶುಭ ವಿಚಾರ ಬರ್ತಾ ಇದೆ, ಅಲ್ಲಿ ಜ್ಞಾನದ ಉಪಯೋಗ. ನಾನು ತ್ರಿಕಾಲ ಜ್ಞಾತ ಸ್ವಭಾವಿ ಇದ್ದೇನೆ, ನಿರ್ವಿಕಲ್ಪ ಸ್ವಭಾವಿ ಇದ್ದೇನೆ, ಸದೃಶ ಧ್ರುವ
ಜ್ಞಾತ 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 ನಿರಾಲಂಬಿ ನಿರಾಲಂಬಿ ನಿರ್ಮಮ ನಿರ್ಮಮ ನಿರ್ಮೋಹ ನಿಶ್ಚಿಂತ ಸ್ವಭಾವದವನಿದ್ದೇನೆ. ಇದು ಅಲ್ಲಿ ಕೂತಿತು ಉಪಯೋಗದ ಭೂಮಿಕೆ ಏನಿದೆಯಲ್ಲ ಅದು ಯಾವುದು ಬರ್ತಿದೆ ಅಶುಭ ಭಾವ ವಿಚಾರ ಅಲ್ಲಿ ಹೋಗಿ ಶುದ್ಧ ಜ್ಞಾನ ನೆಲೆಸಿತು ಅಂತಂದ್ರೆ ಅಲ್ಲಿ ಎಲ್ಲಿ ಬರ್ತಾವ ಅಶುಭರೇ ಎಲ್ಲಿ ಬರ್ತಾವ ಶುಭರೇ ಎಲ್ಲಿ ಬರ್ತಾವ. ನಮ್ಗೆ ಯಾಕೆ ಬರ್ತಾವು ನಮ್ಗೆ ಯಾಕೆ ಅದು ಚಿಂತೆ ಆಗಿದೆ ಇದುವರೆಗೆ ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಇಷ್ಟ ಇದೆ. ನಾವು ಶುಭ ವಿಚಾರವನ್ನು ಲಾಭದಾಯಕ ಅಂಥೇಳಿ ತಿಳಿದಿದ್ದೇವೆ, ಅಶುಭ ವಿಚಾರವನ್ನು ವಿಕಲ್ಪಗಳನ್ನು ಹಾನಿಕಾರಕ ಅಂಥೇಳಿ ತಿಳಿದಿದ್ದೇವೆ. ಅಂಥೇಳಿ ಆ ಶುಭ ಆಗೋ ಸ್ಥಾನದೊಳಗೆ ಅಶುಭ ಯಾಕೆ ಬಂತು ಅಂತೇಳಿ. ಆದ್ರೆ ಅಶುಭವನ್ನ ಹೊರಗಟ್ಟಿ ಶುಭ ಕೂಡ ತಾನಾಗೆ ಹೊರಟು ಹೋಗುವಂಥ ಶುದ್ಧ ಸ್ವಭಾವದ ಆದರ ನಮಗಿಲ್ಲಲ್ಲ. ನಾವಲ್ಲಿ ಶುದ್ಧ ಸ್ವಭಾವವನ್ನು ನೋಡ್ತಾ ಇಲ್ಲ. ಸಮೋಸರಣದೊಳಗ ನಾವು ಮಂದಿರದೊಳಗೆ ಶುದ್ಧ ಸ್ವಭಾವದ ಅನ್ವೇಷಕರಾಗಿ ಹೋಗಿಲ್ಲ. ನಾವು ಶುದ್ಧ ಸ್ವಭಾವವನ್ನು ತಿಳ್ಕೊಳ್ಳುವಂಥ ಅಭಿಲಾಷಿಗಳಾಗಿ ಇಲ್ಲಿ ಕೂತಿಲ್ಲ ಅಂಥೇಳಿ ನಮಗೆ ಅಶುಭ ವಿಚಾರಗಳು ಬರ್ತವೆ. ಶುದ್ಧ ಸ್ವಭಾವದ ಮುಖ್ಯತೆ ಎಷ್ಟು ಅದೀತೋ ಅಷ್ಟ ಅಶುಭದಂತೂ ಪ್ರಶ್ನೆನೇ ಇಲ್ಲ. ಶುಭ ಕೂಡ ಗಡಗಡ ನಡುಗ್ತಿದೆ ಒಳಗೆ ಬರೋ ಸಲುವಾಗಿ. ಆದರೆ ನಮಗೆ ಎಲ್ಲಿಯವರೆಗೆ ಶುಭ ಆತ್ಮೀಯ ಇದೆ ಬೇಕಾಗಿದೆ ಅಲ್ಲಿಯವರೆಗೆ ಏನಾಗುವುದಿಲ್ಲ, ಅಲ್ಲಿಯವರೆಗೆ ಏನಾಗುವುದಿಲ್ಲ, ಅಲ್ಲಿಯವರೆಗೆ ಏನಾಗುವುದಿಲ್ಲ. ಎಲ್ಲರೂ ಉತ್ತರ ಒಂದೇ ಬರುವುದ್ರೆ ನಮಗೆ ಎಲ್ಲಿಯವರೆಗೆ ಶುಭ ಅಪೇಕ್ಷತೆ ಇದೆ ಅಲ್ಲಿಯವರೆಗೆ ಏನಾಗುವುದಿಲ್ಲ, ಶುದ್ಧದ ಪ್ರಾಪ್ತಿ ಆಗುವುದಿಲ್ಲ. ಅರೇ ಈ ಮಾತಲ್ಲ, ಅಶುಭ ಹೋಗೋದನ್ನೇ ಇಲ್ರಿ. ಅಶುಭ ಹೋಗೋದನ್ನ ನಮಗೆ ಶುಭ ಬೇಕಾಗಿದೆ ಅಲ್ಲ. ಆ ಶುಭ ಏನಿದೆ, ಶುಭ ಏನಿದೆ ರೀ, ಅದರ ಇನ್ನೊಂದು ಮುಖ ಅಶುಭ ಇದೆ ರೀ. ಹೀಗಿದ್ದ ಕಾರಣ ನಮಗೆ ಶುಭ ಆತ್ಮೀಯ ಇರುವಳೆದೊಳಗ ಅಶುಭ ಆಗೋಗೋದ್ರೆ ಇನ್ನೊಂದು ಮುಖ ಇದೆ ಅದರ್ಥ. ಯಾವುದರ್ಥ? ಶುಭದ್ದ. ಯಾವುದ? ಅಶುಭ. ಸ್ಪಷ್ಟ ಐತೇನ್ರಿ? ಶುಭ ನಮಗೆ ಎಲ್ಲಿಯವರೆಗೆ ಬೇಕು, ಮಂದಿರದೊಳಗೆ ಹೋದ ನಂತರ ಭಗವಂತನ ವಿಚಾರ ಬರಬೇಕು, ಭಗವಂತನ ವಿಚಾರ ಬರಬೇಕು, ಭಗವಂತನ ಕುರಿತಾಗಿ ಭಕ್ತಿ ಬರಬೇಕು. ಅರೆ ಬರಬೇಕನ್ನೋದು ಮಾತಿಲ್ಲ, ಆದ್ರೆ ಆ ಭಕ್ತಿ ತಾನಾಗೇನ ಬರಬೇಕಾದ್ರೆ ಆ ಭಗವಂತತೆಯ ಸ್ವೀಕಾರ ನಮಗೆ ಬೇಕ್ರಿ. ಅದಕ್ಕೆ ಕುಂದಾದ್ರಿ ಮೇಲೆ ಅಪ್ಪಾಜಿ ಹೇಳಿದ್ರು, ಮೊದಲ ಭಾವದೇವನಿಗೆ ನಮಸ್ಕಾರ ಆಗ್ತಿದೆ, ಆಮೇಲೆ ಜಿನದೇವನಿಗೆ ನಮಸ್ಕಾರ. ಭಾವದೇವನಿಗೆ ನಮಸ್ಕಾರ ಅರ್ಥಾತ್ ಭಾವದೇವನ ಸ್ವೀಕಾರ. ಭಾವದೇವನ ಸ್ವೀಕಾರ ಇಲ್ಲದ ಜಿನದೇವನಿಗೆ ನಮಸ್ಕಾರ ಆಗುವುದಿಲ್ಲ. ಇದು ದೊಡ್ಡ ಮಾತಲ್ಲ, ಇದು ದೊಡ್ಡದನೇ ಇದೆ. ಆದ್ರೆ ಜಿನದೇವನಿಗೆ ನಮಸ್ಕಾರ ಮಾಡುವ ಭಾವ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಸಂಸಾರಕ್ಕೆ ಸಂಬಂಧಿಸಿದ ಅಶುಭ ಇದೆ ಇದೆ ಇದೆ. ಸಂಬಂಧಿಸಿದ ಅನ್ನೋದಕ್ಕಿಂತ ಅದು ಸ್ವಯಂ ಸಂಸಾರ ಇದೆ. ಶುಭ ಭಾವ ಏನಿದೆ ಅಲ್ಲ, ಅರ್ಹಂತರ ಭಕ್ತಿ ರೂಪದ ಭಾವ, ಭಕ್ತಿಯ ಸಲುವಾಗಿ ಭಕ್ತಿ, ಸ್ವಾಧ್ಯಾಯದ ಸಲುವಾಗಿ ಸ್ವಾಧ್ಯಾಯ ಇತ್ತು ಅಂತಂದ್ರೆ ಅದರಿಂದ ಯಾವ ಪ್ರಯೋಜನ ಆಗುವುದಿಲ್ಲ. ಬಸ್ ಆಗೋದು ಒಂದೇ, ಏನ? ಸಂಸಾರದ ಪರಿಪೋಷಣೆ. ಒಂದಿಷ್ಟು ಶುಭರೇ ಆಗ್ತಿದೇನಿಲ್ಲ, ಒಂದಿಷ್ಟು ಶುಭರೇ ಆಗ್ತಿದೇನಿಲ್ಲ. ನಿನಗೆ ಶುಭ ಎಲ್ಲಿಯವರೆಗೆ ಪ್ರಿಯ ಇದೆ ಅಲ್ಲಿಯವರೆಗೆ ನಿನಗೆ ರಾಶಿ ಅಶುಭ ಆಗ್ತಿದೆ, ಒಂದು ಕಣ ಶುಭ ಆಗ್ತಿದೆ, ಅದರ ಫಲ ನಿನಗೆ ಯಾವಾಗೋ ಸಿಗೋ ಸಾಧ್ಯ ಇಲ್ಲ. ಮಿಥ್ಯಾತ್ವ ಅವಸ್ಥೆಯಲ್ಲಿ ಪುಣ್ಯ ಎಷ್ಟು ಮಾಡ್ತಾನ್ರಿ? ಎಷ್ಟು ಮಾಡ್ತಾನ? 14,000 ಸಾಗರ. ಅದರ ತ್ರಸ ಅವಸ್ಥೆಯಲ್ಲಿರೋದು 2,000 ಸಾಗರ. ಕರ್ಮ ಸಿದ್ಧಾಂತದ್ದು ಎಲ್ಲಿ ಎಷ್ಟು ಉಪಯೋಗ ಮಾಡಿಕೊಳ್ಬೇಕು ಅಷ್ಟೇ. ಉಳಿದ ಹಾಗೆ ನಂದು ಚರಣಾನುಯೋಗದ ಎಷ್ಟು ಅವಲೋಕನೆ ಮಾಡಬೇಕು ಅಷ್ಟೇ. ಆದರೆ ಚರಣಾನುಯೋಗದ ಅವಲೋಕನೆಯಿಂದ ಆಕುಲತೆಯ ವೃದ್ಧಿ ಆಗಬಾರ್ದು.
ಚರಣಾನುಯೋಗದ ಅವಲೋಕನೆ ಮಾಡ್ಬೇಕ್ರೆ ಎಂಥ ಉತ್ತಮ ಆಚರಣೆ, ಎಂಥ ದಿವ್ಯ ಜೀವನ. ಇಲ್ಲಿ ಹೇಳಿದಾರಲ್ಲ, ಮನೆಯಲ್ಲಿದ್ರೂ ಕೂಡ ಹೇಗದ ನಾವು ಮಹಾವ್ರತಧಾರಿ ಹಾಗೆ ಇದ್ದಾನೆ, ತ್ಯಾಗಿ ಅದನ್, ಮುನಿ ಅದನ್. ಹೇಳಿದ ನಂತರ ಎಂಥ ದಿವ್ಯ ಭವ್ಯ ಜೀವನ ಅಂಥೇಳಿ ನಮಗೆ ಅನ್ನಿಸ್ಬೇಕು. ಆದ್ರೆ ಅನ್ನಿಸಿ ನಾವು ಅಂಥ ಸಾಮಾಯಿಕ ಮಾಡಲಿಕ್ಕೆ ಕೃತ್ರಿಮವಾಗಿ ಕೂತ್ರ, ಹೊರಗಿನಿಂದ ಪ್ರಯತ್ನ ಮಾಡಿದ್ರೆ ಏನಾಗ್ತಿದೆ, ಯುದ್ಧದ ಶಾಂತಿ ಕೂಡ ಬಿಟ್ಟು ಹೋಗ್ತೀರಿ. ಅದಕ್ಕೆ ಹೊರಗಿನಿಂದ ಧರ್ಮ ಬರುವುದಿಲ್ಲ. ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ, ಹೊರಗಿನಿಂದ ಧರ್ಮದ ಅಪೇಕ್ಷೆ ಮಾಡಿದ್ರೆ ನಮ್ಮ ವಾಸ್ತವಿಕ ಧರ್ಮ ನಷ್ಟ ಆಗಿ ಹೋಗ್ತದೆ. ಅಂತರಂಗದೊಳಗಿಂದ ಧರ್ಮ ಬಂತು ಅಂತಂದ್ರೆ ಅದರ ಸಂಸಾರ, ದುಃಖ, ಕರ್ಮ ಎಲ್ಲದರ ನಾಶ ತಾನಾಗೇ ಮಾಡ್ತಿದ್ದೇವೆ. ಅದ ತಾನಾಗಿ ಯಾವುದರ ನಾಶ ಮಾಡೋದಿದೆಯೋ ಅದನ್ನು ನಾಶ ಮಾಡಲಿಕ್ಕೆ ನಾವು ಇದನ್ನು ಮೊದಲು ಸಾಯಿಸ್ತಾ ಇದ್ದೇವ್ರಿ. ಯಾವುದ? ಅಂತರಂಗದ ಸ್ವಭಾವಭೂತ ಜ್ಞಾತಾರೂಪದ ಯಾವ ಇದೆಯಲ್ಲ ಧರ್ಮ, ಅದನ್ನು ನಾಶ ಮಾಡ್ತಾರೆ. ಮೊದಲ ಜ್ಞಾತಾಗ್ನಿ, ಆಮೇಲೆ ವೃತ್ತಿಯಾಗ. ಇದು ಜೈನ ದರ್ಶನದ ಮೂಲ ಮಾತು ಇದೆ, ಅಥವಾ ಆಜ್ಞೆ ಇದೆ ರೀ. ಮೊದಲೇನಾಗು ಜ್ಞಾತ ಆಗ, ಆಮೇಲೆ ವೃತ್ತಿಯಾಗ. ಏನು ಹೇಳ್ತಾರೆ ನಡೀರಿ. ಸಮಸ್ತ ಪಾಪದ ಯೋಗ, ಸಮಸ್ತ ಸಾವಧ್ಯ ಯೋಗ ಪರಿಹಾರಾತ್ ಶಬ್ದ ಇದೆ. ಅದರದ ಅರ್ಥ ಏನು ಮಾಡಿದ್ರು? ಸಮಸ್ತ ಪಾಪದ ಯೋಗದ ತ್ಯಾಗವಿರುವುದರಿಂದ ಮಹಾವ್ರತವು ಆಗುತ್ತದೆ. ಯಾರಿಗೆ? ಶ್ರಾವಕರಿಗೆ. ಮಹಾವ್ರತಿಯನ್ನ ಶ್ರಾವಕ ಅಂತಾರೆ, ಮುನಿ ಅಂತಾರೆ. ಮಹಾವ್ರತಿಯನ್ನ ಮುನಿ ಅಂತಾರೆ, ಆದರೆ ಶ್ರಾವಕನಿಗೆ ಮಹಾವ್ರತ ಆಗ್ತಿದೆ. ಹೋದ ವಾರನು ಸ್ವಲ್ಪ ಸ್ಪರ್ಶ ಮಾಡಿದ್ದಿತ್ತು. ಶ್ರಾವಕನಿಗೆ ಮಹಾವ್ರತ ಆಗಲಿಲ್ಲ ಅಂತಂದ್ರೆ ಅಲ್ಲಿ ಮುನಿ ಹೇಗಾಗವ್ರಿ? ಅವ ಮೊದಲು ಎಲ್ಲ ಮನೆಯಲ್ಲೇನ ಆಗ್ತಿದ್ದೀರಿ. ಹಿಂದನು ಸ್ಪಷ್ಟ ಹೇಳಿದ್ದಿತ್ತು, 9 ಲೋಚ ಮನೆಯಲ್ಲಿ ಆಗ್ತವೆ, 10ನೇದ್ದಿದೆ ಅದಕ್ಕೆ ಕೇಶಲೋಚರೆ. ಅದು ಹೇಗೆ ನಡೀತಿದೆ? ಹುಲ್ಲು ಕಿತ್ತಿದ ಹಾಗೆ ಇರ್ತಿದೆ ರೀ ಕೇಶಲೋಚ. 9 ಲೋಚ ಮನೆಯಲ್ಲೇ ಆಗ್ತವೆ. ಏನು? ಪಂಚೇಂದ್ರಿಯ ವಿಷಯದ ಸಂಪೂರ್ಣ ಲೋಚ. 4 ಕಷಾಯದ ಸರ್ವಥಾ ಲೋಂಚಾಗಿ ಹೋಗ್ತಿದೆ. ಬೋಳ್ಸೋದು ಬೇರೆ ಮತ್ತು ಕಿತ್ತೋದು ಬೇರೆ ಇದೆ. ಹೌದೇನಿಲ್ಲ? ತಲೆ ಬೋಳ್ಸೋದು ಬೇರೆ ಇದೆ, ಕಿತ್ತೋದು ಬೇರೆ ಇದೆ ಕೂದಲುಗಳಲ್ಲಿ. ಹಾಗಾದ್ರೆ ಲೋಂಚ ಆದದ್ದಿದೆ ಅಲ್ಲಿ. ಏನ? 5 ಇಂದ್ರಿಯ ವಿಷಯ. ಏನು ನೋಡಿದ್ರೂ ಕೂಡ ಅರೆ ಈ ಆಂತರ್ಯದ ಭೇದವನ್ನು ಹೇಗೆ ತಿಳಿಯೋದ? ಭೇದ ಅಂದ್ರೆ ಭಿನ್ನತೆ ಅಲ್ಲ. ಯಾವ ಸಿದ್ಧ ಪೂಜೆಯಿಂದ ಇಲ್ಲಿ ಚರ್ಚೆ ಆಗಿತ್ತು ಸ್ವಲ್ಪ. ಯಾವ ಸಿದ್ಧ ಪೂಜೆ? ಯಾರಿಗೂ ಗೊತ್ತು? ಸಿದ್ಧ ಪೂಜೆ ಒಂದು ಕನ್ನಡದೊಳಗೆ ಬಂದಿದೆ. ಅಲ್ಲಿ ಅದರ ಸಮಯದೊಳಗ, ಅದರದ ಚರ್ಚೆ ಆಗುವ ಸಮಯದೊಳಗ ಅದರದ್ದೇನು ಅಕ್ಷರ ಟು ಅಕ್ಷರ, ವರ್ಲ್ಡ್ ಟು ವರ್ಲ್ಡ್ ಚರ್ಚೆ ಆಗಿಲ್ಲ. ಆದ್ರೆ ಅದನ್ನು 1-2 ಸಲ ಏನ್ರಿ ಇಲ್ಲಿ ಅಂದಿದ್ದೀರಲ್ಲ. ಹಾಗಾದ್ರೆ ಆ ವೇಳೆದೊಳಗೆ ಹೇಳಿದ್ದನು ಭೇದ ಅಂದ್ರೆ ಭಿನ್ನತೆ ಅಲ್ಲ, ಭೇದ ಅಂದ್ರೆ ಒಳಗಿಂದ. ಭೇದ ಅಂದ್ರೆ ಒಳಗಿಂದ ಅನ್ನೋದು ಒಂದು ಅರ್ಥ ಇದೆ ಜಿನಶಾಸನದೊಳಗೆ. ಭೇದ ಜ್ಞಾನ ಅಂದ್ರೆ ಏನ? ಭಿನ್ನತೆಯ ಜ್ಞಾನ ಅಲ್ಲ, ಒಳಗೇನಿದೆ ಅದರದ ಜ್ಞಾನ. ಅವನ ಭೇದನ ಗೊತ್ತಾಗ್ತಾ ಇಲ್ಲ ಅಂತೇವಲ್ಲ, ಅಂದ್ರೆ ಅವನ ಅಂತರಂಗದೊಳಗೆ ಏನಿದೆ ಅನ್ನೋದು ಗೊತ್ತಾಗ್ತದೆ. ಭೇದ ವಿಚಾರ ಮಾಡ್ರಿ, ಒಂದೊಂದು ಶಬ್ದದ ಭೇದ ಜ್ಞಾನ ಅಂತಂದ್ರೆ ಏನ? ಒಳಗೇನಿದೆ ಅದರ ಅದು ಭಿನ್ನ ಇದೆ ಅನ್ನೋದ್ರದ ಜ್ಞಾನ ಅಲ್ಲ, ಅದು ಸ್ಥೂಲ ಕಥನ. ಭೇದ ಭೇದ ಅರ್ಥಾತ್ ಒಳಗೇನಿದೆ, ಒಳಗೇನಿದೆ. ಜೀವಾದಿ ಬಹಿರ್ತಚ್ಚಂ ಅಂತ ಹೇಳಿ ನಿಯಮಸಾರದೊಳಗೆ ಹೇಳಿದ್ರು. ಹಾಗಾದ್ರೆ ಬಹಿರ್ತಚ್ಚ ಯಾಕಂದ್ರೆ ಮೋಕ್ಷ ತತ್ವಕ್ಕೆ ಬಹಿರ್ತಚ್ಚ ಅಂತ.
ಯಾಕಂದ್ರು ಒಳಗಿಲ್ಲನ ಅದು ಪರ್ಯಾಯ ಇದೆ. ಮತ್ತು ಯಾವುದು ವ್ಯಕ್ತ ಇದೆಯಲ್ಲ ಅದು ಭಾಷೆ ಇದೆ, ಯಾವುದು ಅವ್ಯಕ್ತ ಇದೆಯಲ್ಲ ಅದು ಅಂತರ್ತತ್ವ ಇದೆ. ಯಾವ ಪ್ರಕಾರ ಸಮಯ ಸಾರದೊಳಗ ಅಹಮೇಕೋ ಖಲುಸುದ್ದು ಇದೆಯಲ್ಲ ಅದೇ ಪ್ರಕಾರ ನಿಯಮ ಸಾರದೊಳಗ 35ನೇ ಗಾಥೆ, ಇದು 38ನೇ ಗಾಥೆ. ಸಮಯ ಸಾರದೊಳಗೆ ಅದು 35ನೇ ಗಾಥೆ. ಅದೇನು ಹೇಳಿದ್ರು? ಜೀವಾದಿ ಬಹಿರ್ತಂಚಂ ಹೇಯಂ ಹೇಯಂ ಹೇಯ ಅಂತ ಹೇಳಿ. ಹಾಗಾದ್ರೆ ಅದರ ಆಧಾರ ಇಲ್ಲಿ ನಾವು ತಗೊಂಡ್ರ ಯಾವುದು ಹೇಯಿ ಇದೆ? ಬಹಿರ್ತಂಚ. ಯಾವುದು ಬಾಹ್ಯ ತತ್ವ? ಯಾವ ವ್ರತರೂಪದ ಪರಿಣಾಮ ಇದೆ ಅಲ್ಲ ಅದು. ಹಾಗಾದ್ರೆ ವ್ರತದ ಆಧಾರ ಇದೆ ಅಲ್ಲ ಅದು ಅಂತರ್ಥ. ವ್ರತರೂಪದ ಪರಿಣಾಮ ಇದೆ ಅಲ್ಲ ಅದು ಬಾಹ್ಯ ತತ್ವ. ಅರ್ಥಾತ್ ನೀವು ಅದನ್ನ ಆಶ್ರವ ಬಂಧದೊಳಗೆ ತಗೊಳ್ಳಿಕ್ಕೆ ಇಷ್ಟ ಇಲ್ದಿದ್ರೆ ಸಂವರ ನಿರ್ಜರಾದೊಳಗೆ ತಗೊಳ್ರಿ. ಯಾವ್ದ? ವ್ರತರೂಪದ ಪರಿಣಾಮವನ್ನ ಆಶ್ರವ ಬಂಧದೊಳಗೆ ತಗೊಳ್ಳಿಕ್ಕೆ ನಿಮ್ಮ ಮನಸ್ಸು ಒಪ್ಪದಿದ್ದರೆ ಸಂವರ ನಿರ್ಜರಾದೊಳಗೆ ತಗೊಳ್ರಲ್ಲ. ಹಾಗಾದ್ರೆ ಸಂವರ ನಿರ್ಜರ ಏನಿದೆ? ಹೇಯ ಬಹಿತತ್ವ ಇದೆ, ಹೇಯ ಇದೆ. ತಮಗೆ ಗೊಂದಲ ಆದ್ರೆ ತಾವು ಆ ಗೊಂದಲದ ಪರಿಹಾರ ಮಾಡಿಕೊಳ್ಳೋದಿದೆ. ಅದರ ಸಲುವಾಗಿ ಏನಾದರೂ ಶಾಬ್ದಿಕ ಉತ್ತರ ಬೇಕಾದ್ರೆ ಕೇಳೋದ್ರಿ, ಚರ್ಚಾ ಮಾಡೋದು ಇದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಸಂಶಯ ಮನುಷ್ಯನೊಳಗೆ ಇಟ್ಕೊಂಡು ಕೊಡೋದು. ಹಾಗಾದರೆ ಇಲ್ಲಿ ಇದೆಯಲ್ಲ ಇದು ಭಾಷ್ಯ ತತ್ವ ಇದೆ ರೀ. ಯಾವುದ? ಪಂಚ ಮಹಾವ್ರತದ ಅಂಗೀಕಾರ ಮಾಡಿಲ್ಲ, ಮಾಡಿರುವುದು ಭಾಷ್ಯ ತತ್ವ ಇದೆ. ಅದ ನಂತರ ಪಂಚ ಮಹಾವ್ರತದ ಅಂಗೀಕಾರ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ? ಶ್ರೀಮಂತರ ಪ್ರಭು ಯಾಕೆ ಮೋಕ್ಷಕ್ಕೆ ಹೋಗಿಲ್ಲಲ್ಲ ಅದಕ್ಕೆ ಮಾಡಿಲ್ರಿ. ಶ್ರೀಮಂತರ ಪ್ರಭು ಯಾಕೆ ಮೋಕ್ಷಕ್ಕೆ ಹೋಗ್ಲಿಲ್ಲ? 4 ಅಘಾತಿ ಕರ್ಮಗಳ ಕಾರಣದಿಂದ. 4 ಅಘಾತಿ ಕರ್ಮಗಳ ಕಾರಣದಿಂದ. ಅವರು ಎಂಥವ್ರದಾರ? ಶ್ರೀಮಂತರ ಪ್ರಭು ಅನಂತ ವೀರ್ಯ ಪ್ರಕಟ ಆಗಿರುವಂಥವ್ರು. ಅರೆ ಎಷ್ಟು ಕರ್ತೃತ್ವ ಬುದ್ಧಿ ಕತ್ತರಿಸಿ ಹೋಗ್ತಿದೆ. ಆದರೆ ನಾವು ಬಿಡೋದನೇ ಇಲ್ಲ. ಅಪ್ಪಾಜಿ ಹೇಳ್ತಿದ್ರು, ಮಹಾವ್ರತಿಯ ಮಹಾವ್ರತಕ್ಕಿಂತ ಇವನ ದುರಾಗ್ರಹ ಅತ್ಯಂತ ದೃಢ ಇದೆ ಅಂತ ಹೇಳಿ. ಇವು ಮಹಾವ್ರತದ ಅಂಗೀಕಾರ ಯಾಕೆ ಮಾಡಲಿಲ್ಲ ಶ್ರಾವಕ? ಚಾರಿತ್ರ ಮೋಹದ ಉದಯ ಇರುವುದರಿಂದ. ಹೌದು ಅಥವಾ ಇಲ್ರಿ? ಸತ್ಯ ಮಾತು ಇದೆ, ಇಲ್ಲೇ ಹೇಳಿದಾರಲ್ಲ. ಚಾರಿತ್ರ ಮೋಹದ ಉದಯ ಇರುವುದರಿಂದ ಅವ ಮಹಾವ್ರತದ ಅಂಗೀಕಾರ ಮಾಡಿಲ್ಲ. ಶ್ರಾವಕನ ಅದನ. ಇಲ್ಲಿ ಶ್ರಾವಕ, ಚಾರಿತ್ರ ಮೋಹನೀಯದ ಉದಯ, ಮಹಾವ್ರತ ಇವು 3 ಸಿದ್ಧಾಂತದ ಮಾತದವಲ್ಲ, ನಿಮಿತ್ತದ ಮಾತದವಲ್ಲ. ಇವುಗಳನ್ನು ಯಥಾರ್ಥ ತಿಳ್ಕೊಳ್ಳೋದು ಅವಶ್ಯಕ ಇದೆ. ಶ್ರಾವಕದನ ಮಹಾವ್ರತದ ಅಂಗೀಕಾರ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅವನಲ್ಲಿ ಸಮ್ಯಕ್ ದರ್ಶನ ಇಲ್ಲೇನ? ವೀರ್ಯ ಜಾಗೃತಿ ಇಲ್ಲೇನ? ಭೋಗದ ಭಾವ ಬಹಳ ಅದಾವೇನ? ಇನ್ನೊಂದು ಸ್ವಲ್ಪ ಹೊತ್ತು ಭೋಗಿಸ್ಬೇಕ. ಅರೆ ಆದಿದೇವ ಮಹಾವ್ರತದ ಅಂಗೀಕಾರ ಮಾಡಲಿಲ್ಲ. ಅನುರತಿನೂ ಇರಲಿಲ್ಲ. ಆದಿದೇವ್ ಯುಗದ ಆದಿಯಲ್ಲಿ ಮಹಾವ್ರತದ ಅಂಗೀಕಾರ ಮಾಡಿರಲಿಲ್ಲ. ಅದು ಇಂದ್ರನಿಗೆ ಚಿಂತೆಯಾಗಿತ್ತರೆ. ನೀಲಾಂಜನೆಯ ನೃತ್ಯ ಮಾಡಿಸಿದ ಇಂದ್ರನಿಗೆ ನಿಜವಾಗಿ ಚಿಂತೆ ಆಗಿದ್ದಿರ್ಬೋದೇನ? ಆಗಲೇಬೇಕಾದ್ರೆ ಬಿಡ್ಲಿ, ಅದು ಮಾತು ಈಗ ನಮಗೆ ಬೇಡ. ಮಹಾವ್ರತದ ಅಂಗೀಕಾರ ಮಾಡಿರಲಿಲ್ಲ ಆದಿದೇವ ವೃಷಭ ದೊರೆ. ಅದಕ್ಕೆ ಕಾರಣ ಅವನಿಗೆ ಭೋಗ ಇನ್ನೂ ಸಾಕಾಗಿರಲಿಲ್ಲ. ಅಂದ್ರೆ 100 ಜನ
ತಮ್ಮಂದಿರೆಲ್ಲ ದೀಕ್ಷೆ ತಗೊಂಡು ಹೋದರು. ಬಾಹುಬಲಿಯ ಜೊತೆ ಯುದ್ಧದೊಳಗ 3 ಯುದ್ಧದೊಳಗ ಸೋತ, ಚಕ್ರರತ್ನದಿಂದ ಅವಮಾನಿತ ಆದ, ಆದ್ರೂ ದೀಕ್ಷೆ ತಗೊಳ್ಳಿಲ್ಲ. ಯಾಕಂತಂದ್ರೆ ಷಟ್ಖಂಡ ವೈಭವ ಅವನಿಗೆ ಇನ್ನೂ ಮೋಹಿತ ಮಾಡ್ತಾ ಇತ್ತೇನ್ರಿ. ಇದು ತಿಳಿಯವ್ರು ಯಾರ್ರಿ? ಆಗಮದ ಎದುರಿಗೆ ಸತ್ಯ ಉತ್ತರಂತೂ ಬರ್ತಾವ್ರಿ. 100 ಜನ ತಮ್ಮಂದಿರೆಲ್ಲ ದೀಕ್ಷೆ ತಗೊಂಡು ಹೋದ್ರು. ಮತ್ತು ಅವ ಎಂಥ ಪುಣ್ಯಶಾಲಿ ರೀ. ಯಾರ? ಭರತೇಶ. ಒಳ್ಳೆದೊಳಗೆ ದಿವ್ಯ ಧ್ವನಿ ಹೊರದಿತ್ತರೆ ಅವ್ನು ಬರುವುದರಿಂದ ರಾತ್ರಿ 12 ಗಂಟೆಗೆ. ಅಂಥ ಪುಣ್ಯಶಾಲಿ. ಅವನಿಗೆ ವಸ್ತು ಸ್ವರೂಪ ಗೊತ್ತಿಲ್ಲ ಅನ್ನೋದು ಮಾತಿಲ್ಲ. ಕ್ಷಾಯಿಕ ಸಮ್ಯಕ್ ದೃಷ್ಟಿ, ತದ್ಭವ ಮೋಕ್ಷಗಾಮಿ. ಅದರ ದೀಕ್ಷಾ ಯಾಕೆ ತಗೊಳ್ಳಿಲ್ಲ ಪ್ರಭು? ನಿಮ್ದ ಹೆಸರನ್ನು ಭರತನ ಇಟ್ಟಿದ್ದಾರೆ ತಾಯಿ ತಂದೆ ಹೇಳಿ. ಯಾಕೆ ದೀಕ್ಷಾ ತಗೊಳ್ಳಿಲ್ಲ? ಯಾಕೆ ತಗೊಳ್ಳಿಲ್ಲ? ಚಾರಿತ್ರ ಮೋಹದ ಉದಯದ ಕಾರಣದಲ್ಲಿ. ಅದರ ಸಾವತ್ಯ ಯೋಗದ ತ್ಯಾಗ ನಿರ್ದಿಷ್ಟ ಸಮಯದವರೆಗೆ ಅದರನ್ನು ಇತ್ತು ಅಥವಾ ಇಲ್ರಿ. ಸಾವತ್ಯ ಯೋಗದ ತ್ಯಾಗ ಮಾಡೋದ ಜೀವನ ಅಧೀನ ಇದೆ. ಚಾರಿತ್ರ ಮೋಹದ ನಾಶ ಮಾಡೋದ ಜೀವನ ಅಧೀನ ಇಲ್ಲ. ಚಾರಿತ್ರ ಮೋಹದ ಸದ್ಭಾವದೊಳಗ ಮಹಾವ್ರತ ಬರುವುದಿಲ್ರಿ. ಘಾತಿ ಕರ್ಮದ ಉದಯ ಇರು ವೇಳೆದೊಳಗ ಎಷ್ಟರೇ ಪಾಪ ಇಂದ್ರಾದಿಗಳು ಬರುವುದು, ಜನರೆಲ್ಲ ಬರುವುದು, ದಿನನಿತ್ಯವೂ 3 ಬಾರಿ ದಿವ್ಯ ಧ್ವನಿ ಹೊರಡೋದು. ಕಾಲ ಹಾಗೆ ಹೋಗ್ತಾ ಇದೆ. ಕುಂದರ ವೆಳ್ಳೆದಿಂದ ಅದಾರ್ರೆ ಅವರ ಸಿಮಂದರ ಪ್ರಭು. 2000 ವರ್ಷದಿಂದಲೇ ಅದಾರ್ರೆ. ಇನ್ನೂ ಎಷ್ಟರ ಇರೋರದಾರ. ಇಲ್ಲಿ ಭರತ ಕ್ಷೇತ್ರದ ಪಂಚಮ ಕಾಲ 18,000 ಹೋಗ್ಬೇಕು. ಷಷ್ಟಮ ಕಾಲ 21,000 ಹೋಗ್ಬೇಕು. ಮತ್ತು ಪುನಃ ಉತ್ಸರ್ಪಿನಿದ 21,000 ಬರ್ಬೇಕು. ಮತ್ತು 21,000 ಪಂಚಮ ಕಾಲ ಹೋಗ್ಬೇಕು. ಅದರ ನಂತರ ಚತುರ್ಥ ಕಾಲ ಬರಬೇಕು. ಅಲ್ಲಿ 12 ಜನ ತೀರ್ಥಂಕರ ಆಗ್ತಾರ್ರಿ. 12 ಜನ. 12 ಒಬ್ಬರಾದ್ಮೇಲೆ ಒಬ್ಬರು ಆಗುದಿಲ್ರಿ. ಮಧ್ಯದೊಳಗೆ ಎಷ್ಟೋ ಕಾಲ ಹೋಗ್ತಿದೆ. ಈ ಭರತ ಕ್ಷೇತ್ರದೊಳಗೆ 12 ಜನ ತೀರ್ಥಂಕರಾಗಿ ಮೋಕ್ಷಕ್ಕೆ ಹೋಗ್ತಾರ. 13ನೇ ತೀರ್ಥಂಕರ ಮೋಕ್ಷ ಕಲ್ಯಾಣದ ವೇಳೆಗ ಆ ಸಿಮಂದರ ಸ್ವಾಮಿ ಮೋಕ್ಷಕ್ಕೆ ಹೋಗವ್ರೆ. ಎಲ್ಲಾರ ಕಡೆ ನಮಸ್ಕಾರ ಮಾಡಿಸ್ಕೊಳ್ಳೋದು ಇಚ್ಛೆ ಇದೆ ಅಂದ್ರೆ ಅವರಿಗೆ. ಎಲ್ಲರಿಗೂ ತಿಳಿಸಿ ಹೇಳೋದ, ದಿವ್ಯ ಧ್ವನಿ 3 ಸಲ ಹೇಳೋದ ಇಚ್ಛೆ ಇದೆ ಅಂತ ಹೇಳಿ ಕೂತಿದ್ದಾರೆ ಅವರಿಗೆ. ಅರೆ, ಕರ್ಮದ ಕಾರ್ಯ ಕರ್ಮ ಮಾಡುತ್ತಿದೆ, ಜೀವದ ಕಾರ್ಯ ಜೀವ ಮಾಡೋದಿದೆ. ಜೀವನಿಗೆ ಅವಸ್ಥಾ ವಿಶೇಷಗಳ ಪ್ರಾಪ್ತಿ ಕರ್ಮದ ನಿಮಿತ್ತದಿಂದ ಆಗ್ತಾ ಇರ್ತಿದೆ. ಅದರ ಆಂತರ್ಯದೊಳಗೆ ಶಾಂತಿಯ ಅನುಭವ ಅದರಲ್ಲಿ ಕರ್ಮ ಬಾಧೆ ಮಾಡುವುದಿಲ್ಲ. ನೀವೊಂದು ಸಮಯ ಅನುಭವ ಮಾಡ್ತಿಯಿಂದ ನಾಳೆ 4 ಸಮಯ ಮಾಡಿದ್ರೂ ಕರ್ಮ ಏನು ಮಾಡುವುದಿಲ್ಲ. ಅದನ್ನು ನಿನ್ನೊಳಗೆ ಯಾವತ್ತೂ ಬರಲಿಲ್ಲ. ನಾನು ಇಲ್ಲೇ ಹೀಗೆ ನನ್ನ ಪುರುಷಾರ್ಥದ ಮೂಲಕ ನನ್ನ ಶಾಂತಿಯ ಅನುಭವ ನಾನು ಮಾಡ್ತೇನೆ. ಮಾಡಪ್ಪ, ನಿನಗೇನಿಲ್ಲ. ನನ್ನ ಕಡೆ ನೋಡಂಥೇಳಿ ಕರ್ಮ ಯಾವಾಗೂ ಹೇಳಿಲ್ಲ, ದೇಹ ಯಾವಾಗೂ ಹೇಳಿಲ್ಲ, ಧನ ಯಾವಾಗೂ ಹೇಳಿಲ್ಲ. ಪುತ್ರಾಧಿಕರಂತೂ ನನ್ನ ವಿಚಾರಣೆ ಮಾಡಬೇಡ ಅಂಥೇಳಿ ಹೇಳ್ತಾರೆ. ಹೇಳ್ತಾರೇನಲ್ರ? ನ್ಯಾಯಕ್ಕೆ ಹೇಳಲಿಕ್ಕಿಲ್ಲ. ಹೌದೇನ? ಆದ್ರೆ ಅಮೋಘ ಹೇಳವನಲ್ಲ, ಹೋಗ್ರಿ ಮಮ್ಮಿ, ನೀವು ಶಿಖರ್ಜಿಗೆ ಹೋಗವ್ರಿದ್ರ ಹೋಗ್ರಿ, ಇಂದೋರ್ಗೆ ಹೋಗವ್ರಿದ್ರ ಹೋಗ್ರಿ, ನನ್ನ ವಿಚಾರ ಮಾಡಿ ಹೋಗ್ರಿ, ನನ್ನ ವಿಚಾರ ಮಾಡಬೇಡ್ರ ಅನ್ನೋದ ಅದ ಸದ್ಗುಣ. ಮತ್ತು ಬೇರೆ ಬೇರೆ ಯಾವ್ಯಾವ ಅವ್ರ ಕಾರ್ಯ ಅದಾವಲ್ಲ, ಊಟಕ್ಕೆ ಬಾ ಮರಿ, 1 ತಾಸು ಜಾಸ್ತಿ ಆಯ್ತಲ್ಲ, ದಿನ 2 ಗಂಟೆಗೆ ಬರೋಣ, ಮಮ್ಮಿ ನೀ ಪದೇ ಪದೇ ಫೋನ್ ಮಾಡ, ನನಗೆ ತಿಳಿತೈತಿ. ಯಾವಾಗರೇ ಅಂದಿದ ಏನಿದೆ ಅನ್ಬಹುದು ಅನ್ನೋದು ಸ್ವಭಾವ ಅಂಥೇಳಿ ನಾನು ಹೇಳ್ತಾ ಇದ್ದೇನೆ. ಸರ್ವ ಅರ್ಥಾತ್ ನನ್ನ ವಿಚಾರ ಮಾಡಬೇಡ ಅಂಥೇಳಿ ಪ್ರತಿಯೊಂದು ಪರಪದಾರ್ಥ ಈ ಶರೀರದ ಕಣ ಹೇಳ್ತಾ ಇದ್ದಾವೆ. ಅವರಂತೂ ಚೇತನ ಪದಾರ್ಥ ಇದ್ದಾರೆ. ಅಮೋಘ, ಜ್ಞಾಯಕ, ಚೇತನ, ಯಾರ್ಯಾರದ ರತನ ಅವರೆಲ್ಲ. ಆದ್ರೆ ಕಣ ಪರಮಾಣು ಹೇಳ್ತಾ ಇದ್ದಾವೆ, ನನ್ನ ವಿಚಾರ ಮಾಡಬೇಡ.
ಆದರೆ ನಮಗ ಅದರ ವಿಚಾರ ಮಾಡಿದಲ್ದ, ಅದರ ಚಿಂತೆ ಮಾಡಿದಲ್ದ ನಮ್ಗೆ ಸಮಾಧಾನನೇ ಇಲ್ಲ. ಸಮಯ ಸಮಯಕ್ಕೆ ಕರ್ಮ ರಾಶಿ ರಾಶಿಯಾಗಿ ಬಾರದ ವಿನಃ, ಆಕುಲ ವ್ಯಾಕುಲತೆಯ ಅನುಭವ ಮಾಡದ ವಿನಃ ನಾವು ಜೀವಂತ ಇದೇವ ಅನ್ಸೋದಿಲ್ರಿ. ಅದಕ್ಕೆ ಸಾಯ್ಲಿಕ್ಕೆ ಸೌಡಿಲ್ಲ ಅಂತಾರೆ. ಅದರೊಳಗೆ ಜೀವಂತಿಕೆ ಇದೆ. ಸಾವಧ್ಯ ಯೋಗದ ತ್ಯಾಗ ಯಾರ್ಯಾರು ಮಾಡಬಹುದು? ಯಾರ್ಯಾರು ಮಾಡಬಹುದು? ಸಾಮಾಯಿಕ ಮಾಡುವಂತ ಶ್ರಾವಕ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಸಾಮಾಯಿಕ ಯಾರು ಮಾಡಬಹುದು? ಯಾರು ಮಾಡಬಹುದು? ಒಂದು ಕಷಾಯ ಚೌಕಡಿ ಹೋದವ ಏನು 2 ಕಷಾಯ ಚೌಕಡಿ ಹೋದ? ಇದು ಅಣುವ್ರತೆ 2 ಕಷಾಯ ಚೌಕಡಿ ಹೋದವಂದನ ಮಾತನಾಡೋದಿದೆಯಲ್ಲ. 5 ಅಣುವ್ರತ, 3 ಗುಣವ್ರತ, 4 ಶಿಕ್ಷಾ ವ್ರತದೊಳಗೆ ಸಾಮಾಯಿಕ ವ್ರತ ಮೊದಲನೇದ್ದು ಇದೆ ರೀ. ಹಾಗಾದ್ರೆ 2 ಕಷಾಯ ಚೌಕಡಿ ಹೋದವ ಸಾಮಾಯಿಕ ಮಾಡ್ಬೋದು, ಹೌದೇನಲ್ರಿ? ಅರೆ 2 ಕಷಾಯ ಚೌಕಡಿ ಹೋದವ ಈ ಪ್ರಕಾರ ಸಾಮಾಯಿಕ ಮಾಡ್ತಾನೆ ಅಂತ ಹೇಳಿ ಹೇಳಿದ್ರು. ಆದ್ರೆ ಸಾಮಾಯಿಕದ ವ್ಯಾಖ್ಯೆ ಏನು ಹೇಳಿದ್ರು? ಏನು ಹೇಳಿದ್ರು? ಇಷ್ಟ ಅನಿಷ್ಟ ಪದಾರ್ಥಗಳ ಕುರಿತು ರಾಗದ್ವೇಷದ ತ್ಯಾಗ. ಅದನ್ನು ನಮಗೆ ಮಾಡಲಿಕ್ಕೆ 2ನೇ ಕಷಾಯ ಚೌಕಡಿ ಅಥವಾ 1ನೇ ಕಷಾಯ ಚೌಕಡಿ ಅಥವಾ ಮಿಥ್ಯಾತ್ವ ಪ್ರತಿಬಂಧ ಮಾಡಿದೆ ಅಂದರೆ ಲಗಾಮ್ ಹಾಕಿದೆ. ನೀ ರಾಗದ್ವೇಷ ಮಾಡ ಅಂಥೇಳಿ ತಲೆ ಮೇಲೆ ಖಡ್ಗವನ್ನು ಊರಿ ನಮ್ಮ ಕಡೆಯಿಂದ ಮಾಡಿಸ್ತಾ ಇದೆ ಏನ್ರಿ ಮಿಥ್ಯಾತ್ವ. ಈಗ ಹೇಳ್ತಲ್ಲ, ಅದಕ್ಕೆ ದರ್ಶನ ಮೋಹನೀಯದ ಉದಯ ಸಮ್ಯಕ್ ದರ್ಶನ ಆಗದೇ ಇರುವಲ್ಲಿ ಯಾವುದೇ ಪ್ರಕಾರದ ಕರ್ತವ್ಯ ಅದರದೆಲ್ಲ ಮಾಡ್ತಾ ಇಲ್ಲ. ಆದರೆ ಈ ಜೀವ ಸ್ವಯಂ ಏನು ವಿಜಯವೇ ದರ್ಶನ ಮೋಹ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾನೆ. ದರ್ಶನ ಮೋಹ ಅಂದ್ರೆ ಏನ? ತತ್ವವನ್ನು ವಿಪರೀತವಾಗಿ ನೋಡೋದು, ತತ್ವವನ್ನು ವಿಪರೀತವಾಗಿ ಮನ್ನಿಸೋದು, ವಿಪರೀತವಾಗಿ ಅನುಭವ ಮಾಡೋದು. ಎಲ್ಲ ಒಂದರೊಳಗಡೆ ಒಮ್ಮೆ ಒಂದು ಸಮಯ ವಿಪರೀತವಾಗಿ ನೋಡ್ತಾನೆ, ಆಮೇಲೆ 2ನೇ ಸಮಯದೊಳಗೆ ಮನ್ನಿಸ್ತಾನೆ, ಆಮೇಲೆ 3ನೇ ಸಮಯದೊಳಗೆ ಅನುಭವ ಮಾಡ್ತಾನೆ. ಹೀಗೆಲ್ಲ ವಿಪರೀತವಾಗಿ ನೋಡ್ತಾನೆ, ವಿಪರೀತವಾಗಿ ಮನ್ನಿಸ್ತಾನೆ, ವಿಪರೀತತೆಯ ಅನುಭವ ಮಾಡ್ತಾನೆ. ಇದು ದರ್ಶನ ಮೋಹ ಇದೆ. ಅದಕ್ಕೆ ಯಾವುದರದ ಕಾರ್ಯಕ್ಷೇತ್ರ ಎಷ್ಟಿದೆ ಅನ್ನೋದರದ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಏಕಾಗ್ರ ಚಿತ್ತದಿಂದ ತಿಳ್ಕೊಳ್ಳುವಂಥ ಉದ್ಯಮ ಮಾಡೋದು ಅವಶ್ಯಕ.